ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ಬರೋಬ್ಬರಿ 21 ವಿದ್ಯಾರ್ಥಿಗಳ ಸಾವು, ಮತ್ತೊಬ್ಬ ವ್ಯಕ್ತಿಯ 24 ದಿನದ ಉಪವಾಸ ಸತ್ಯಾಗ್ರಹ, ನೂರಾರು ಜನ ವಿದ್ಯಾರ್ಥಿಗಳಿಗೆ ಬಾಸುಂಡೆ ರಕ್ತ ಬರುವಂತೆ ವಧೆ ತಿಂದಿದ್ದು, ಕೆಲ ಪೊಲೀಸರಿಗೂ ಕೂಡ ಪೆಟ್ಟು ಬಿತ್ತು, ಲಾಠಿಗೆ ಮೊಳೆ ಸುತ್ತಕೊಂಡು ಹೊಡೆದು ಕ್ರೂರತನವನ್ನ ಮೆರೆದಿದ್ದು, ಇವೆಲ್ಲವೂ ಆದ ನಂತರ ದೇಶದ ಶಿಕ್ಷಣ ಮಂತ್ರಿಗಳ ರಾಜೀನಾಮೆ ಪಡ್ಕೊಂಡಾಗಿದೆ. ಇದಾಗಿದ್ದು ಕಾಂಗ್ರೆಸ್ನಿಂದಲ್ಲ, ಇಷ್ಟೆಲ್ಲ ಆಗಿದ್ದು JDS ನಿಂದಲ್ಲ, ಇಷ್ಟೆಲ್ಲ ಆಗಿದ್ದು ಆಮ್ ಆದ್ಮಿ ಪಾರ್ಟಿಯಿಂದಲೂ ಅಲ್ಲ, ಇಷ್ಟೆಲ್ಲವೂ ಆಗಿದ್ದು ಯಾವುದೇ ರಾಜಕೀಯ ಪಕ್ಷಗಳಿಂದಲೂ ಅಲ್ಲ. ಬದಲಿಗೆ ಇಷ್ಟೆಲ್ಲವೂ ಆಗಿದ್ದು ಅಯ್ಯೋ ಜನ್ಸಿಗಳ, ಅವ್ರಿಗೆ ಬಿಡ್ರಿ ತಲೆ ಪ್ರತಿಷ್ಠೆ, ಅವಕ್ಕೆ ಹೋರಾಟ ಮಾಡಕ್ ಬರಲ್ಲ. ಅವ್ರುಗಳು ಈ ಜಲಫಿರಂಗಿ ಹೋರಾಟದಲ್ಲಿ ಜಲಫಿರಂಗಿ ಇಟ್ರೆ ನಾವು ವಾಟರ್ ಫಾಲ್ಸ್ ಅಲ್ಲಿ ಆಟ ಆಡ್ತೀವಿ ಅಂತಾರೆ. ಅವ್ರುಗಳು ಈ ಟಿಯರ್ ಗ್ಯಾಸ್ ಇಟ್ರೆ ಸ್ವಲ್ಪ ಟೇಸ್ಟ್ ಮಾಡ್ತೀವಿ ಬಿಡಿ ಅಂತಾರೆ. ಅವ್ರುಗಳು ಮಾತೇ ಕೇಳಲ್ಲ. ಅವ್ರುಗಳು ಕೇವಲ ವಾಟ್ಸಪ್ ಯೂನಿವರ್ಸಿಟಿ. ಅವ್ರನ್ನ ಪ್ರಚೋದನೆ ಮಾಡೋದು ತುಂಬಾ ಈಸಿ. ಅವ್ರುಗಳಿಗೆ ಹೋರಾಟದ ಮಹತ್ವನೇ ಗೊತ್ತಿಲ್ಲ. ಹಿಂಗೆ ಹೀಗಳದು ಇಡ್ತಾ ಇದ್ರಲ್ಲ ಜನ್ಸಿಗಳು. ನಮ್ಮ ಅಬ್ದುಲ್ ಕಲಾಂ ಅವ್ರು ಹೇಳ್ತಾ ಇದ್ರಲ್ಲ, ಯೂತ್ ಇಸ್ ದ ಮೇಜರ್ ಸ್ಟ್ರೆಂತ್ ನಮ್ಮ ದೇಶದ್ದು ಅಂತ. ಅಂದ್ರೆ ನಮ್ಮ ದೇಶದ ಮುಖ್ಯವಾದ ಶಕ್ತಿಯೇ ಯುವ ಶಕ್ತಿ ಅಂತ. ಇದೇ ಯುವ ಶಕ್ತಿ ಇವತ್ತು ದೇಶದ ಶಿಕ್ಷಣ ಮಂತ್ರಿಯನ್ನ ಕೆಳಗಿಳಿಸಿದೆ. ದಟ್ ಈಸ್ ದ ಪವರ್ ಆಫ್ ಯೂತ್. ಇದು ಜನ್ಸಿ, ದೇಶದ ಜನ್ಸಿಯ ಪವರ್ ಅಂದ್ರೆ ಇದು ಅನ್ನುವಂಥದ್ದು ಇನ್ನೊಂದ್ಸಲ ಪ್ರೂವ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಪ್ರಧಾನ ಪತನ. ನಾನು ವಿದ್ಯಾ ಮಲ್ನಾಡ್. ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರೆ ಕಾಂತಿ ಶೆಟ್ಟಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾಂತಿ ಶೆಟ್ಟಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಪಿ ವಕ್ತಾರಾಗಿ ಉಷಾ ಮೋಹನ್ ಇದ್ದಾರೆ. ಉಷಾ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರಾಗಿ ಇರ್ಷಾದ್ ಅಹಮದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಕಾಂತಿ ಶೆಟ್ಟಿ ಅವರೇ, ಏನ್ರಿ ಹೊಣೆಗಾರಿಕೆ ಯಾಕೆ? ಶಿಕ್ಷೆ ಕೊಟ್ಟಿದೀವಲ್ಲ ಅಂತ ಹೇಳಿ ಕೊನೆಗೂ ಕೂಡ ರಾಜೀನಾಮೆ ಕೊಡ್ಸೇ ಬಿಟ್ರಿ. ಏನ್ ವಿಶೇಷ? ಹೆಂಗ್ ಮನವರಿಕೆ ಆಯ್ತು? ಜ್ಞಾನೋದಯ ಇಷ್ಟೊಂದು ತಡವಾಗಿ ಯಾಕಾಯ್ತು? ದೇಶದ ವಿದ್ಯಾರ್ಥಿಗಳ ಜೊತೆ ಮೋದಿಜಿ ಇದ್ದಾರೆ ಅನ್ನೋದು ಎಲ್ಲ ಕಡೆ ಅವ್ರು ಮಾತಾಡಿದನ್ನು ನಾವು ಕೇಳಿದೆವು. ರಸ್ತೆಯಲ್ಲಿ ಹಾದಿ ಬೀದಿಯಲ್ಲಿ ನಮ್ಮ ಯುವಜನಾಂಗ ಎಷ್ಟು ದಿನ ಕಚ್ಚಾಡಕ್ಕೆ ನಾವು ನೋಡಕ್ಕಾಗತ್ತೆ? ಈ ವಿದ್ಯಾರ್ಥಿ ಕೋಟ್ ಮಾಡ್ಕೊಂಡಿರಲ್ಲ, ನಮ್ಮ ಯುವ ಜನಾಂಗ ಅಂದ್ರಲ್ಲ, ಅದೊಂದು ಕೋಟ್ ಮಾಡ್ಕೊಂಡಿರಲ್ಲ. ಖಂಡಿತ ನಮ್ಮ ಯುವ ಜನಾಂಗನೇ. ನಾವು ಏನೇ ತಪ್ಪು ನೋಡಿ, ನಾನು ಒಂದು ಮಾತಿಲ್ಲಿ ಸ್ಪಷ್ಟಪಡಿಸ್ತೀನಿ. ಇವತ್ತು ಇಷ್ಟು ದಿನ ನಾವು ಗಲಾಟೆಗಳು ಮಾಡಿದೀವಿ. ಯಾವ ಥರ ಗಲಾಟೆ ಆಯಿತು, ಏನೇನು ಗಲಾಟೆ ಆಯಿತು, ಮಾಧ್ಯಮದ ಮೇಲೆ ಏನು ಗಲಾಟೆ ಆಯಿತು, ಪೊಲೀಸರ ಮೇಲೆ ಏನು ಗಲಾಟೆ ಆಯಿತು. ಒಂದು ನೀಟ್ ಬರಿಬೇಕಾಗಿರೋ ವಿದ್ಯಾರ್ಥಿಯರು ಅವ್ರು ಅನೇಕ ಕನಸುಗಳನ್ನು ಹೊತ್ತು ಬಂದಿರ್ತಾರೆ. ಡಾಕ್ಟರ್ ಆಗ್ತೀನಿ ಅಥವಾ ಹಗಲಿರುಳು ಕೆಲಸ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ ಅನೇಕ ಕನಸುಗಳಿರುತ್ತೆ. ಅವ್ರಿಗೆಲ್ಲೂ ಕೂಡ ಉಡಾದೆಂಗೆ ಸಂಸದ್ ಅಂತ ಹೇಳುವಂಥ ವಿದ್ಯಾರ್ಥಿಗಳಿರಲ್ಲ. ವಿದ್ಯಾರ್ಥಿಗಳ ಮನಸ್ಥಿತಿ ಇದೆಯಲ್ಲ, ಎಲ್ಲವನ್ನೂ ನೋಡಿದ್ದೀವಿ ನಾವು. ಇವತ್ತು ಅದರ ಬಗ್ಗೆ ಬೇಡ ನಾನೀಗ ಚರ್ಚೆ. ನಿಮ್ಮನ್ನು ನಾನು ಮತ್ತೊಂದು ಪ್ರಶ್ನೆ ಕೇಳೋ ಬದಲು ನಾನು ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಬರ್ತೀನಿ. ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹೌದು, ಏನಕ್ಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಅಲ್ಲ, ದೇಶದ ಹಿತ. ಇವತ್ತು 4-5 ದಿನದಿಂದ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ಡಿಸ್ಕಷನ್ ಆಗ್ತಾ ಇದೆಯಾ? ದೇಶದ ಅಭಿವೃದ್ಧಿ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆಯಾ? ತೊಂದರೆ ಪ್ರಾಬ್ಲಮ್ಗಳು ಡಿಸ್ಕಷನ್ ಆಗ್ತಾ ಇದೆಯಾ? ಈ ಮೂಲಕ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳೋದು, ನೋಡಿ ಇವತ್ತು ಹೌದು ವಿದ್ಯಾರ್ಥಿಗಳ ಜಂತರ್ ಮಂತರಲ್ಲಿ ಏನೇನಿದೆ ಅದು ಸಮಾಪ್ತಿಯಾಗಿದೆ. ದಯವಿಟ್ಟು ಇವತ್ತಿನಿಂದಾದ್ರೂ ಇನ್ನಾದ್ರೂ ಕೂಡ ಬಂದು ಪಾರ್ಲಿಮೆಂಟ್ ಅಲ್ಲಿ ಏನಿದೆ ದೇಶದ ಬಗ್ಗೆ ಚರ್ಚೆ ಮಾಡಿ, ಏನು ಪ್ರಾಬ್ಲಮ್ಗಳಿದೆ ಅದರ ಬಗ್ಗೆ ಚರ್ಚೆ ಮಾಡಿ. ರಾಹುಲ್ ಗಾಂಧಿ ಅವರು ಇದನ್ನು ಮಾಡಬೇಕು. ಇಷ್ಟು ದಿನ ಅವ್ರೇನ್ ತಿಳ್ಕೊಂಡ್ರು, ಏನೇನೋ ಆಗುತ್ತೆ ಅಂತ. ನರೇಂದ್ರ ಮೋದಿ ಅವರು ಯಾವ ತರ ಯೋಚನೆ ಮಾಡಿದ್ರು, ಏನ್ ಮಾಡಿದ್ರು, ದೇಶದ ಯಾವತ್ತಿದ್ರು ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಪ್ರತಿ ಬಾರಿ ಹೇಳ್ತೀನಿ ವಿದ್ಯಾ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಸಬ್ಕ ಪ್ರಯಾಸ, ಈ ಡೈಲಾಗ್, ಈ ಟ್ಯಾಗ್ ಲೈನ್ ಇದೆ ಅಲ್ಲ, ಅದು ಯಾವತ್ತಿದ್ರು ನಮ್ಗೆ ಮತ್ತೆ ಪುನರಪಿ ಅದನ್ನು ಬೆಟರ್ ಲೇಟ್ ದನ್ ನೆವರ್ ಅಂತ ನೀವು ಹೇಳ್ತಾ ಇದ್ದೀರಿ. ಅಂತೂ ಇಂತೂ ತಗೊಂಡ್ವಲ್ಲ, ಸುಮ್ನಾಗಿ ಇನ್ ಮುಂದಕ್ಕೆ ಸಂಸತ್ತಿಗೆ ಬಂದು ಮಾತಾಡಕ್ ಹೇಳಿ ಅಂತ ಕರಿತಾ ಇದ್ದೀರಿ ಅವ್ರನ್ನ, ಅಲ್ವಾ? ನೋಡಿ, ಅದು ಯಾವ ರೀತಿ ಏನಕ್ಕೋಸ್ಕರ ತಗೊಂಡ್ರು ಅನ್ನೋದನ್ನ ಇನ್ನು ಮುಂದೆ ಗೊತ್ತಾಗುತ್ತೆ. ಇನ್ನು 3-4 ವಾರದಲ್ಲಿ ಅವ್ರು ಏನೇನು ಹೇಳಿದ್ದಾರೆ ಎಲ್ಲವೂ ಚರ್ಚೆ ಆಗುತ್ತೆ. ಮೊದಲು ಯಾವ ತರ ಶಿಕ್ಷೆ ಇತ್ತು ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಇದು ಮಾತ್ರ ಅಲ್ಲ, 10 ವರ್ಷದಿಂದ ಅಥವಾ 20 ವರ್ಷದಿಂದ ಎಷ್ಟು ಸರಿ ಆಗಿದೆ ಅನ್ನೋದು ನಾವೆಲ್ಲರೂ ನೋಡಿದ್ವಿ. ಆದ್ರೆ ಅದಕ್ಕೆ ಯಾವ ತರ ಆದ ಒಂದು ಮೇನ್ ಏನ್ ಬೇಕಾಗಿತ್ತು, ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ನಾವು ಯಾವ ತರ ತಡೆ ಕಾರ್ಯಕ್ರಮ ಆಗ್ಬೇಕು ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಮೂಲ ಉದ್ದೇಶವನ್ನು ಎಲ್ಲರೂ ಮರೆತು ಅಲ್ಲೇನಾಯ್ತು ಇಲ್ಲೇನಾಯ್ತು ಎಲ್ಲರೂ ಕ್ರೆಡಿಟ್ ತಗೋಬೇಕು ಆ ತರ ಆಯ್ತು. ಬಟ್ ಪ್ರಶ್ನೆ ಪರವಾಗಿಲ್ಲ, ರಾಜೀನಾಮೆ ಕೊಟ್ರಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋದು, ಅಥವಾ ಅದಕ್ಕೂ ಒಂದೊಂದು ಸಬು ಬುಡ್ಕೊಂಡು ಹೋಗ್ತೀರಾ ನೀವು? ನೋಡಿ, ರಾಜೀನಾಮೆ ಅನ್ನೋದು ಯಾವತ್ತೂ ಕೂಡ ದೇಶಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ, ದೇಶದ ಜನತೆಗಿಂತ ದೊಡ್ಡದು ವ್ಯಕ್ತಿ ಅಲ್ಲ.
ನರೇಂದ್ರ ಮೋದಿ ಅವರು ಯಾವತ್ತೇ ಅದನ್ನೇ ಹೇಳುದು, ಸಬ್ಕಾ ಸಾಥ್ ಅಂದ್ರೆ ಏನು ಅದನ್ನೇ ಅವ್ರು ಹೇಳಿದ್ದು. ಖಂಡಿತವಾಗ್ಲೂ ಮುಂದಕ್ಕೆ ಅವರು ಒಂದೊಂದು ಸ್ಪಷ್ಟ, ದೇಶದ ಯುವಕರ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ. ಅಲ್ಲಿ ಸೇರಿದವರೆಲ್ಲ ಯುವ ಜನತೆ ಅಂತ ಒಪ್ಕೋತೀರಾ? ಖಂಡಿತ ಇಲ್ಲ, ಯುವ ಜನತೆ ಅಲ್ಲಿ ಸೇರಿದವರು ಎಲ್ಲರೂ ಅಲ್ಲ. ನಾನು ಈಗಲೇ ಒಂದು ಮಾತು ಹೇಳಿದೆ ನೋಡಿ, ಜನ್ಜಿ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ನೀಟ್ ಬಗ್ಗೆ ಫಸ್ಟ್ ಕಾಮೆಂಟ್ ಬರುವಾಗ ಯಾರಾದ್ರೂ ಕೂಡ ನಾವು ಉಡಾದಂಗೆ ಅಂತ ಹೇಳಲ್ಲ, ಅಥವಾ ಮಾಧ್ಯಮವನ್ನ ಗಾಲಿ ಹೇಳುವ ಕೆಲಸ ಮಾಡಲ್ಲ, ಅಥವಾ ಅಲ್ಲಿ ಪೊಲೀಸರ ಮೇಲೆ ಲಾಠಿ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಲ್ಲ ರೀ. ಯಾರು ನೀಟಿಗೆ ಬರ್ತಾರೆ ಅವ್ರು ಪ್ರಬುದ್ಧರಾಗಿರ್ತಾರೆ, ಅವ್ರು ಅನೇಕ ಕನಸುಗಳನ್ನ ಇಟ್ಕೊಂಡು ಬಂದಿರೋರ್ತಾರೆ. ಈ ವಾಹಿನಿ ನೋಡುವ ವೀಕ್ಷಕರಿಂದ ಒಪ್ಕೋತಾರ ಅಂತ ಹೇಳ್ತಾರೆ, ಹೇಳ್ತೀನಿ ನಾನು. ಅಲ್ಲಿ ಬಂದಿರುವ ವಿದ್ಯಾರ್ಥಿಗಳು ಎಲ್ಲರೂ ವಿದ್ಯಾರ್ಥಿಗಳ. ಓಕೆ, ಬರ್ತೀನಿ. ಉಷಾ ಅವರೇ, ಆಮ್ ಆದ್ಮಿಗೆ ಸಿಕ್ಕಂತಹ ದೊಡ್ಡ ಜಯ ಅಂತ ಕರ್ಕೊಳ್ಳೋಕೆ ಇಷ್ಟಪಡ್ತೀರಾ ನೀವು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ದಿಸ್ ಇಸ್ ಡೆಮೋಕ್ರಸಿ, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್. ಇದು ಸ್ಟೂಡೆಂಟ್ಸಿನ ಜಯ. ಕಾಕ್ರೋಚಸ್ ಅಂತ ಕರೆದ್ರಲ್ಲ, ಅವರು ಕರೆದಿದ್ದಕ್ಕೆ ಏನು ಯುವ ಪೀಳಿಗೆ ಇದೆ ಅವರು ಕೊಟ್ಟಂತಹ ಉತ್ತರ. ಖಂಡಿತವಾಗ್ಲೂ ಇಲ್ಲಿ ಯಾರ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಅಲ್ವೇ ಅಲ್ಲ ಇದು. ದಿಸ್ ಇಸ್ ಅ ಸ್ಟೂಡೆಂಟ್ಸ್ ಮೂವ್ಮೆಂಟ್. ಬಹಳ ಜನ ಆಂದೋಲನ ಅಂತ ನಾವು ಕೇಳಿದ್ವಲ್ಲ ಹಿಂದೆ, ಈಗ ನೋಡಿ ಇದು ವಿದ್ಯಾರ್ಥಿಗಳ ಆಂದೋಲನ. ಇಲ್ಲಿ ಯಾರು ಸ್ಪೆಷಲ್ ಆಗಿ ನಾವಂತೂ ಕರ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಾವು ಈ ಹಿಂದೆ ಕೂಡ ಸ್ಟೂಡೆಂಟ್ಸ್ ಯಾರೇ ಆಗಿರ್ಲಿ, ಎಲ್ಲೇ ಅನ್ಯಾಯ ಆಗಲಿ ನಾವು ನಿಲ್ತೀವಿ. ಮೊದಲನೇ ವಿಚಾರ. ಎರಡನೇ ವಿಚಾರ, ನಿಮ್ಮ ವಾಹಿನಿಗೂ ಕೂಡ ಕಂಗ್ರ್ಯಾಚುಲೇಷನ್. ಸತತವಾಗಿ ಒಂದು ವಾರದಿಂದ ನೀವು ಕವರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಸಾಕಷ್ಟು ಮಾಧ್ಯಮಗಳು ಇದನ್ನು ಮುಚ್ಚಿಟ್ಟುವಂಥ ಪ್ರಯತ್ನಗಳು ಮಾಡಿದ್ರು, ಇತರ ವಿಚಾರಗಳನ್ನು ತೆಗೆದ್ರು. ಆದರೆ ನಿಮ್ಮ ವಾಹಿನಿ ಸತತವಾಗಿ ಒಂದು ವಾರದಿಂದ 2 ಡಿಬೇಟು 3 ಆ್ಯಂಡ್ ಯು ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಬಹುಮುಖ್ಯವಾಗಿ ಏನು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ವೃಂದ ಇವತ್ತು ದೇಶಾದ್ಯಂತ, ನಾಟ್ ಓನ್ಲಿ ದೇಶಾದ್ಯಂತ, ಹೊರ ದೇಶಗಳಿಂದಲೂ ಕೂಡ ಅವ್ರಿಗೆ ಸಪೋರ್ಟ್ ಸಿಗ್ತಿತ್ತು ಈ ಆಂದೋಲನಕ್ಕೆ. ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಬಹಳ ಅದ್ಭುತವಾಗಿ ಈಗ ತಾನೇ BJP ವಕ್ತಾರ ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. 37 ದಿನಗಳ ನಂತರ ಅವ್ರಿಗೆ ಅರಿವಾಗಿರೋದು ಅನ್ನೋದು ಬಹಳ ನಾವು ಸ್ವಾಗತ ಮಾಡ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರ ರಿಸಿಗ್ನೇಷನ್ ಕೂಡ ಸ್ವಾಗತ ಮಾಡ್ತೀವಿ. 37 ದಿನಗಳ ನಂತರ ಇದು ಮನವರಿಕೆ ಆಗಿರುವಂತಹ BJP ಮಹಾನ್ ನಾಯಕರು ಏನು ಇವಾಗ ತಿಳ್ಕೊಂಡಿದ್ದಾರೆ, ಅದಕ್ಕೂ ನಾವು ಸ್ವಾಗತ ಮಾಡ್ತೀವಿ. ಬಹಳ ಸಂತೋಷ. ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಮಟ್ಟದ ಪರಿಣಾಮ ಅಂತೂ ಖಂಡಿತ ಬೀಳುತ್ತೆ. ಆದರೆ ನೀವು ಓಪನಿಂಗ್ ಸ್ಟೇಟ್ಮೆಂಟ್ ಅಂದಿದ್ದರಿಂದ ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಆ್ಯಂಡ್ ಲೀಕ್, ಈ ಹಿಂದೆ ಕೂಡ ಲೀಕ್ ಆಗಿತ್ತು, ಖಂಡಿತ ಹೌದು. ಆದರೆ ಯಾಕೆ ಈಗ ಆಗಿದೆ ಈ ರೀತಿ ಹೋರಾಟ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ಅವರ ಅವಧಿಯಲ್ಲಿ ಸುಮಾರು 3 ಪೇಪರ್ಗಳು ಲೀಕ್ ಆಗಿದ್ದಾವೆ. ಅದೇ ನೀವು BJP ಸರ್ಕಾರದ 2013ರಿಂದ ತಗೊಂಡು ಹೋದ್ರೆ ಸರಿಸುಮಾರು 100ಕ್ಕಿಂತ ಹೆಚ್ಚು ಪೇಪರ್ಗಳು ಲೀಕ್ ಆಗಿದ್ದಾವೆ. ಕಿಮ್ಮನೆ ರತ್ನಾಕರ್ ಅವರು ಇದ್ರಿ ಮೇಡಮ್, ನಾನು ಒಂದು ಪ್ರವೇಶ ಮಾಡಬೇಕು ಅಂದ್ರೆ ಎಲ್ಲರಿಗೂ ತಾಳ್ಮೆಯಿಂದ ಕೇಳಿಸ್ಕೊಂಡು ಇದೇ ಸಂಸ್ಕೃತಿನ ಇವತ್ತು 37 ದಿನಗಳ ನಂತರ ನಿಮ್ಗೆ ರಾಜೀನಾಮೆ ಕೊಡ್ಸಿರೋ. ಅದಕ್ಕೇನೆ ತಾಳ್ಮೆನೆ ಇಲ್ಲ. ಅವ್ರು ಕೇಳಿದ ಹುಡುಗರು ಅಷ್ಟೇ, ನಮ್ಮನ್ನು ಬಂದು ಕೇಳಿ, ನಮ್ಮನ್ನ ಬಂದು ಏನಾಗ್ತಿದೆ ಅಂತ ಕೇಳಿ. ನೀವು ಕೇಳಲಿಲ್ಲ. ಯಾವಾಗ ನಿಮ್ ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಅಲ್ಲಿವರೆಗೂ ಪೀಸ್ಫುಲ್ ಆಗಿ ಬಹಳ ಅದ್ಭುತವಾಗಿ ಮಕ್ಕಳು 21 ದಿನಗಳ ಕಾಲ ಜಂತರ್ ಮಂತರಲ್ಲೇ ಕೂತ್ಕೊಂಡಿದ್ದು ಇಡೀ ವಾಹಿನಿಯಲ್ಲಿ ಎಲ್ಲರಿಗೂ ಗೊತ್ತಿದೆ. ಆಂಟಿ ಎಲಿಮೆಂಟ್ಸ್ ಕರಿಬೇಡಿ ಮೇಡಮ್, ನೀವು ಆಂಟಿ ಎಲಿಮೆಂಟ್ಸ್. ನಾಮನ ಹೆಸರಲ್ಲಿ ಇವತ್ತು ರಾಜಕೀಯ ಮಾಡಿ ಅವರ ನಿಮ್ಮ ಸಮಯ ಮುಗಿದ್ಮೇಲೆ ದಯವಿಟ್ಟು ಬೇರೆಯವ್ರ ಮಾತನ್ನು ಕೇಳಬೇಕು. ಪೆನ್ನು ಪೇಪರ್ ಎರಡೂ ಕೊಟ್ಟಿದೀವಿ. ಅವ್ರು ತಪ್ಪು ಸಂದೇಶ ಮೆಸೇಜ್ ಪಾಸ್ ಮಾಡ್ತಾ ಇದ್ರೆ ದಯವಿಟ್ಟು ಬರ್ಕೊಳ್ಳಿ. ನಿಮ್ ಸಮಯ ಬಂದಾಗ ಹೇಳಿ ಪ್ಲೀಸ್. ಗೋ ಹೆಡ್ ಸರ್. ಯಾರ್ದು ಸರ್ ಇದು ಜಯ? ಸ್ಟೂಡೆಂಟ್ ಪವರ್ ಏನು ಅನ್ನೋದು ಗೊತ್ತಾಯ್ತು. ಕಾಂಗ್ರೆಸ್ ಕೈಲಿ, ವಿರೋಧ ಪಕ್ಷದ ಕೈಲಿ ಆಗ್ದಲ್ಲ ಇರೋದನ್ನ ಯುವ ಜನತೆ ಮಾಡಿ ತೋರಿಸ್ಬಿಡ್ತೀವಿ ಇವತ್ತು. ಹಂಗ ಅನ್ನಿಸ್ತಾ ಇಲ್ವಾ?
ಈ ದೇಶದ ಯುವ ಜನತೆಗೆ ನಾನು ಮೊಟ್ಟ ಮೊದಲಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಬಯಸ್ತೇನೆ, ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ಅವರು ಇವತ್ತು ಹೋರಾಟ ಯಾವ ರೀತಿ ಮಾಡಿದರು, ಯಾವ ರೀತಿ ಇವತ್ತು ಒಂದು ಒಗ್ಗಟ್ಟಿನಿಂದ ಏನು ಕೇಂದ್ರ ಸರ್ಕಾರದವರು ಬಹಳಷ್ಟು ಡಿರೇಲ್ ಮಾಡೋದಕ್ಕೆ ಹೋರಾಟವನ್ನು ಅವರು ಪ್ರಯತ್ನ ಮಾಡಿದ್ರು, ಇವರು ಎಲ್ಲರೂ ಇವತ್ತು ಒಂದಾಗಿ ಜಯವನ್ನು ಸಾಧಿಸಿದ್ದಾರೆ. ಇಡೀ ಭಾರತ ದೇಶದ ಯುವ ಜನತೆಯ ಜಯ ಇದು. ಇವಾಗ ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷ ಆಗದೇ ಇರೋ ಇದು ಕಾಕ್ರೋಚಸ್ಸು ಅಥವಾ ಈ ಯುವ ಜನಾಂಗ ಮಾಡಿದೆ ಅಂತ. ಮಾನ್ಯ ರಾಹುಲ್ ಗಾಂಧಿಯವರು ಯಾವತ್ತು ಈ 3.5 ತಿಂಗಳ ಹಿಂದೆ ಪೇಪರ್ ಲೀಕ್ ಆಯಿತು ಆವಾಗಿಂದ ಹಿಡಿದು ಇಲ್ಲಿವರೆಗೆ ಯುವಕರ ಧ್ವನಿಯಾಗಿ ಇವತ್ತು ತಾವು ನೋಡ್ತಾ ಇದ್ದೀರಿ, ಅಲ್ಲಿ ಕೋಟಾದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಯಾವ ರೀತಿ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು, ಯುವಕರ ಜೊತೆಯಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಯಾವ ರೀತಿ ಅವರು ಸ್ಪಷ್ಟಪಡಿಸಿದ್ರು ಅಂತ. ಮಾನ್ಯ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಸಿಗದೇ ಇರುವಾಗ 4-5 ದಿನ ಇವತ್ತು ಲೋಕಸಭೆಯಲ್ಲಿ ಅದರ ಕಲಾಪಗಳನ್ನು ನಡೆಯೋದಕ್ಕೆ ಅವಕಾಶ ಮಾಡಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರು ಆ ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ಹೋಗಿ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ರು. ಇದು ಮಾಡಿರೋದೇ ಅವರು ಯುವಕರಿಗೋಸ್ಕರ. ಅಲ್ಲಿ ಅವರ ಜೊತೆಯಲ್ಲಿ ಯಾವ ರೀತಿ ನಡ್ಕೊಂಡ್ರು, ಅವರ ಸೆಕ್ಯೂರಿಟಿ ಲ್ಯಾಬ್ಸ್ ಯಾವ ರೀತಿ ಆಯಿತು, ಇವತ್ತು ಅವರು ತಮ್ಮ ಜೀವದ ಒಂದು ಹಂಗನ್ನು ಬಿಟ್ಟು ಇವತ್ತು ಯುವಕರ ಜೊತೆಯಲ್ಲಿ ನಾನು ಇದ್ದೇನೆ, ಯುವಕರ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಸದಾ ಇರ್ತದೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಆಮೇಲೆ ತಾವು ಹೇಳ್ತಾ ಇದ್ರಿ ಇವತ್ತು ನಮ್ಮ ಶಿಕ್ಷಣ ಕೇಂದ್ರ ಸಚಿವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. 3.5 ತಿಂಗಳು ಆಯಿತು ಪೇಪರ್ ಲೀಕ್ ಆಗಿ, ಇವತ್ತು ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಮುಂಚೆ ಅವರು ಮಾಡಿದ್ರೆ ಇವತ್ತು ಏನು ಮಕ್ಕಳ ಮೇಲೆ ಏನು ದಬ್ಬಾಳಿಕೆ ಆಯಿತು, ಮಕ್ಕಳ ಮೇಲೆ ಏನು ಲಾಠಿ ಚಾರ್ಜ್ ಆಯಿತು, ಅವ್ರಿಗೇನು ಪೆಲೆಟ್ ಗನ್ನಿಂದ ಹೊಡೆಯುವಂತ ಏನು ಕೇಂದ್ರ ಸರ್ಕಾರದವರು ಅಶ್ರುವಾಯು ಸಿಡಿಸಿದ್ರು, ಇದನ್ನೆಲ್ಲವನ್ನ ದಬ್ಬಾಳಿಕೆ ಮಾಡಿ ಅವರಿಗೆ ನೋವು ಕೊಡುವಂಥದ್ದು, ಅವರಿಗೆ ತೊಂದರೆ ಕೊಡುವಂತ ಮಾಡಿದ ನಂತರ ಮಾಡಿದ ನಂತರನೂ ಇವತ್ತು ಅವರ ಯಾವುದೇ ಹಳೆ ಹೋರಾಟಗಳನ್ನು ತಾವು ನೋಡಿದ್ರಿ, ರೈತರ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ಅವ್ರಿಗೆ ಅವ್ರ ನಕ್ಸಲೈಟ್ ಅಂದಿದ್ದು, ಅವ್ರಿಗೆ ಅರ್ಬನ್ ನಕ್ಸಲೈಟ್ ಅಂದಿದ್ದು, ಅವ್ರಿಗೆ ಯಾವ ರೀತಿ ಭಯೋತ್ಪಾದಕರು ಅಂದ್ರು, ಎಲ್ಲ ನೆರೇಟಿವ್ ಅನ್ನ ಇಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಇಲ್ಲಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಯಾರ ನಾಯಕತ್ವ ಇದೆ, ಯಾರ ಮೇಲೆ ಈ ಸಂವಿಧಾನಿಕ ಸಂಸ್ಥೆಗಳನ್ನ ನಾವು ಅವ್ರನ್ನ ಬಳಸಿ ಆ ಹೋರಾಟವನ್ನು ಹತ್ತಿತ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಹಗುರವಾಗಿ ಯುವಕರನ್ನು ತೆಗೆದುಕೊಂಡು ಅದಕ್ಕಾಗಿ ಅರ್ಥ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಯುವಕರ ಜೊತೆ ಇದೆ. ಆಮೇಲೆ ಇವತ್ತೇನು ಯುವಕರ ಹೋರಾಟ ಯಾವತ್ತು ಮೈಲೇಜ್ ತಗೊಳ್ತೀರಾ ಸರ್? ಅಲ್ಲ ಮೈಲೇಜ್ ಅಲ್ಲ, ನಾವು ಯಾವತ್ತು ಯುವಕರ ಜೊತೆ ಇವತ್ತು ಯುವಕರ ಹೋರಾಟದ ಜೊತೆ ಕಾಂಗ್ರೆಸ್ ಪಕ್ಷ ಸದಾ ಇರುತ್ತೆ. ಕಾಂಗ್ರೆಸ್ ಅದ್ರ ಪರವಾಗಿರುತ್ತೆ ಅಂದ್ರೆ ಕೇಳ್ಬಿಡ್ಬೇಕು ಅವರು. ಇಲ್ಲ, ಕಾಂಗ್ರೆಸ್ ಪಕ್ಷ ಸದಾ ಯುವಕರ ಇರ್ಲಿ, ಬಡವರು ಇರ್ಲಿ, ರೈತರು ಇರ್ಲಿ, ಎಲ್ಲರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಇರುತ್ತೆ ಇವತ್ತು. ಓಕೆ, ಬರ್ತೀನಿ ರೀ. ಈಗ ತಾನೇ ನಮ್ಮ ಜೊತೆಗೆ AIDSO ರಾಜ್ಯ ಖಜಾಂಚಿಯಾಗಿ ಸುಭಾಷ್ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಡ್ ಇವ್ರ ಮನೆಯಿಂದ ಬಂದಿದ್ದಲ್ಲ, ನೇರವಾಗಿ ಫ್ರೀಡಂ ಪಾರ್ಕ್ ಇಂದ ಈ ಕಡೆಗೆ ಬಂದಿದ್ದಾರೆ. ಅಂದ್ರೆ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇತ್ತು, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಭಾಷ್ ಅವರೇ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಕೂಡ ಜಾಯ್ನ್ ಆಗಿದ್ದಾರೆ ಝೂಮ್ ಲೈವ್ಗೆ. ನಮಸ್ಕಾರ ಸರ್. ಸರ್, ಅಂತೂ ಇಂತೂ ಕೊಟ್ಬಿಟ್ರಲ್ಲ ಅನ್ಕೊಳ್ಳದ, ಬೆಟರ್ ಲೇಟ್ ದನ್ ನೆವರ್ ಅಂತ, ಅಥವಾ ತುಂಬಾ ಲೇಟ್ ಆಗಿ ಕೊಟ್ಬಿಟ್ರು ಅನ್ಕೊಳ್ಳದ? ಮುಗಿತಾ ಸರ್ ಎಲ್ಲವೂ? ಇನ್ನೇನಾದ್ರೂ ಅಸ್ತ್ರಗಳಿದಾವ ಪ್ರತಿಪಕ್ಷಗಳಿಗೆ ಇನ್ ಮುಂದಕ್ಕೆ? ಒಂದು ಇಲ್ಲಿ ನಾನು ಗುರುತಿಸುವಂತದ್ದು ಏನು ಅಂತಂದ್ರೆ, ಸಾಮಾನ್ಯವಾಗಿ ಕಳೆದ ಒಂದು ದಶಕಗಳ ಭಾರತೀಯ ಜನತಾ ಪಕ್ಷದ ರಾಜಕಾರಣವನ್ನ ಗಮನಿಸಿದಾಗ ಅವು ಯಾವತ್ತೂ ಕೂಡ ಪ್ರೆಷರಿಗೆ ಈಡಾದಂತಹ ಉದಾಹರಣೆಗಳು ಕಮ್ಮಿ. ಅದರಲ್ಲೂ ಸಾರ್ವಜನಿಕ ಬದುಕಲ್ಲಿ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದಿದ್ದು, ಪ್ರತಿಪಕ್ಷಗಳ ಬೇಡಿಕೆಗಳಿಗೆ ಒಂದು ತಲೆಬಾಗಿದ್ದ ಘಟನೆಗಳು ಬಹಳ ಕಡಿಮೆ. ನನಗೆ ತಿಳಿದ ಮಟ್ಟಿಗೆ MJ ಅಕ್ಬರ್ ಅವರು ಮೀಟು ಕೇಸಲ್ಲಿ ರಾಜೀನಾಮೆಯನ್ನ ಸಾರ್ವಜನಿಕ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ MJ ಅಕ್ಬರ್ ಅವರ ರೆಸಿಗ್ನೇಷನ್ ಪಡ್ಕೊಂಡಿದ್ರು. ಅವರ ಸಹೋದ್ಯೋಗಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ರು ಅನ್ನುವ ಕಾರಣಕ್ಕೆ ಆ ಮೀಟು ವಿವಾದ ದೇಶಾದ್ಯಂತ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಆಗ ಕೇಂದ್ರ ಸಚಿವರಾಗಿದ್ದ ಹಿರಿಯ ಪತ್ರಕರ್ತ ಅಕ್ಬರ್ ಅವರ ಮೇಲೂ ಕೂಡ ದೂರು ಬಂದಿತ್ತು. ಆಗ ವಿದೇಶದಲ್ಲಿದ್ರು. ಅವರು ವಿದೇಶದಲ್ಲಿ ಬರ್ತಿದ್ದ ಹಾಗೇನೆ ಅವರ ರಾಜೀನಾಮೆಯನ್ನ ಸಾರ್ವಜನಿಕವಾಗಿ ತುಂಬಾ ಪ್ರತಿಭಟನೆ ಕಂಡು ಬಂದಿತ್ತು, ರಾಜೀನಾಮೆ ಪಡ್ಕೊಂಡು. ಈ ಪ್ರಕರಣನೂ ಅಷ್ಟೇ. ಈ ಪ್ರಕರಣವನ್ನ ಬಿಜೆಪಿ ಹ್ಯಾಂಡಲ್ ಮಾಡಿದ ರೀತಿ ಆರಂಭದಿಂದಲೂ ನೋಡಿದ್ರೆ ನಾವು ಯಾವುದೇ ಪ್ರತಿಭಟನೆಗೆ ಜಗ್ಗುವುದಿಲ್ಲ.
ಅನ್ನುವ ಸಂದೇಶವನ್ನ ಪದೇ ಪದೇ ಕೊಟ್ರು, ಪಾರ್ಲಿಮೆಂಟಿನ ಒಳಗೆ ಮತ್ತು ಪಾರ್ಲಿಮೆಂಟಿನ ಹೊರಗೆ. ಅಲ್ಲಿ ಲಾಠಿ ಚಾರ್ಜ್ ನಡೆಸಿದಂತಹ ರೀತಿ, ಭಯ ಹುಟ್ಟಿಸಿ ಆ ಹುಡುಗರನ್ನ ಅಲ್ಲಿಂದ ಎಬ್ಬಿಸಿ ಕಳಿಸೋದು ಅಥವಾ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಬ್ರೇಕ್ ಮಾಡೋದಕ್ಕೂ ಪ್ರಯತ್ನಗಳು ನಡೀತು, ಅದಾಗ್ಲಿಲ್ಲ. ಹೀಗಾಗಿ ಕೊನೆಗೂ ಒತ್ತಡಕ್ಕೆ ಮಣಿದು ಸಾರ್ವಜನಿಕ ಬದುಕಲ್ಲಿ ಇದು ಹೀಗೆ ಮುಂದುವರೆದ್ರೆ ಒಂದು ಯುವ ಶಕ್ತಿ ಒಂದು ಪ್ರಭಾವಶಾಲಿ ಶಕ್ತಿಯಾಗಿ ದೇಶವ್ಯಾಪಿ ಬೆಳೆದ್ರೆ ಅದು ನಾವೇ ಬೆಳೆಸಿದ ಹಾಗೆ ಆಗುತ್ತೆ ಅದಕ್ಕೆ ಅನ್ನೋದು ನಂಬರ್ 1. ನಂಬರ್ 2, ನಾವು ರಾಜೀನಾಮೆಯನ್ನ ಪಡೆದೇ ಹೋದ್ರೆ ಇದು ರಾಜಕೀಯವಾಗಿಯೂ ನಾವು ಒತ್ತಡಕ್ಕೆ ಸಿಲುಕಬೇಕಾಗುತ್ತೆ ಮತ್ತು ವರ್ಚಸ್ಸಿಗೆ ತುಂಬಾ ಧಕ್ಕೆ ಆಗುತ್ತೆ. ಸರ್ಕಾರದ ವರ್ಚಸ್ಸು, ಪ್ರಧಾನಿ ಮೋದಿ ಅವರ ವರ್ಚಸ್ಸು, ಈ ಎರಡೂ ಅಂಶಗಳನ್ನ ಮನಗಂಡು ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡ್ಕೊಂಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಟ್ ದಿ ಎಂಡ್ ಆಫ್ ದಿ ಡೇ ಏನ್ ಸಂದೇಶ ಏನು ಅಂತಂದ್ರೆ, ಒಂದು ಬೇರೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಸಾಧ್ಯವಾಗ್ದಲೇ ಇರುವಂತದ್ದು, ಅಂದ್ರೆ ಆ ಪೊಲಿಟಿಕಲ್ ಪಾರ್ಟಿಗಳು ಸ್ಟಾಗ್ನೆಂಟ್ ಆದ್ವೋ ಅಥವಾ ಪ್ರೆಜುಡೈಸ್ ಆದ್ವೋ, ಬೇರೆ ಅಪೋಸಿಟ್ ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ಸಾರ್ವಜನಿಕರಿಗೆ ಅಷ್ಟು ಕ್ರೆಡಿಬಿಲಿಟಿಯ ಕೊರತೆ ಇದೆಯೋ ಏನೋ ಗೊತ್ತಿಲ್ಲ. ಒಟ್ಟು ಭಾರತ ರಾಜಕಾರಣದಲ್ಲಿ ಒಂದು ವ್ಯಾಕ್ಯೂಮ್ ಇದೆ. ಆ ವ್ಯಾಕ್ಯೂಮ್ ಅನ್ನ ಈ ಯುವ ಶಕ್ತಿ ತುಂಬತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಸಹಜವಾದ ವ್ಯಾಕ್ಯೂಮ್ ಇದೆ. ಆ ವ್ಯಾಕ್ಯೂಮ್ ಅನ್ನ ಒಂದು ದೊಡ್ಡ ಶಕ್ತಿಯಾಗಿ ಆ ಯುವ ಜನರು ತುಂಬಿದ್ರೇನೋ, ಆ ಕೊನೆಗೂ ಆ ಯುವ ಶಕ್ತಿಯ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಇಂಥ ಶಕ್ತಿಗಳಿಗೆ ನಾವು ಮಣಿಲೇಬೇಕಾಗುತ್ತೆ ಎನ್ನುವ ಒಂದು ಪಾಠವನ್ನ ಕಲಿತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡ್ಕೊಂಡಿರೋದು ನಮಗೆ ಗೊತ್ತು. ಎಸ್ ಸರ್, ನಾನು ಬರ್ತೀನಿ. ಸುಭಾಷ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಯುವಕರ ಟೀಮ್ ಇಂದ. ಅಬ್ದುಲ್ ಕಲಾಂ ಅವರು ಇನ್ನು ತಿಳಿದಂತವ್ರು ಹೇಳ್ತಾ ಇದ್ದಿದ್ದು ಭಾರತ ದೇಶದ ಪವರ್ ಏನು ಅಂದ್ರೆ ಅದು ಯುವಕರು ಅಂತ. ಬಟ್ ಈಗಿನ ಜನ್ಜಿಗಳಿಗೆ ಕರಿತಾ ಇದ್ದಿದ್ದು ತಲಹರಟೆಗಳು, ತಲಪ್ರತಿಷ್ಠೆಗಳು, ಒಂದು ಹೋರಾಟದ ಅನುಭವ ಇಲ್ಲ, ಸಡನ್ ಆಗಿ ಪ್ರವೋಕ್ ಆಗ್ತಾರೆ, ಪ್ರಚೋದನೆ ಮಾಡಿದ್ರೆ ಸಾಕು ಹೆಂಗ್ ಬೇಕು ಹಂಗಾಡ್ತವೆ, ಟಿಯರ್ ಗ್ಯಾಸ್ ಹಾಕಿದ್ರೆ ಟೇಸ್ಟ್ ಮಾಡ್ತೀನಿ ಬಿಡಿ ಅಂತಾರೆ, ಈ ಏನಾದ್ರು ನೀರ್ ಹಾರಿಸಿದ್ರೆ ನಾವು ವಾಟರ್ ಫಾಲ್ಸ್ ಅಲ್ಲಿ ಆಟ ಆಡ್ತೀವಿ ಬಿಡಿ ಅಂತಾರೆ. ಹಿಂಗ ಕಾಲು ಎಳಿತಾ ಇದ್ದವರ ನಡುವೆ ಅಂತಹದ್ದೇ ಸಮೂಹ, ಅಂಥದ್ದೇ ಒಂದು ಗುಂಪು ಇವತ್ತು ದೇಶದ ಶಿಕ್ಷಣ ಮಂತ್ರಿಯನ್ನ ಕೆಳಗಿಳಿಸಿದೆ. ರಾಜಕೀಯ ಪಕ್ಷಗಳಿಗಾಗ್ದಲೇ ಇರುವ ಕೆಲಸವನ್ನ ನನ್ನ ದೇಶದ ಯುವ ಸಮೂಹ ಮಾಡಿದೆ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ರಾಜೀನಾಮೆ ಕೊಟ್ಟರು, ಮುಂದಕ್ಕೇನು ಮೇಡಮ್? ಇವತ್ತು ಮೊದಲಿಗೆ ನಾನು ಇಡೀ ದೇಶದ ಒಂದು ವಿದ್ಯಾರ್ಥಿ ಯುವಜನರ ಹೋರಾಟಕ್ಕೆ ಸಂದ ಜಯ, ದೊಡ್ಡ ಜಯ ಅಂತ ಕನ್ಸಿಡರ್ ಮಾಡಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೇಡಮ್ ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತು ನೀವು ರಾಜಕೀಯ ಪಕ್ಷ ಅಂತ ಹೇಳಿದ್ರಿ, ರಾಜಕೀಯ ಪಕ್ಷಗಳ ಕೆಲಸ ಮಾಡೋದು ಅಂತ. ಮೇಡಮ್ ನಾನು ಹೇಳೋದು ಮೇಡಮ್, ಈ ಭಾರತದ ಇತಿಹಾಸನ ನೀವು ಗಮನಿಸಿದ್ರೆ ಏನಾದ್ರು ಬದಲಾವಣೆ ಬಂದಿದೆ ಅಂತ ಹೇಳಿದ್ರೆ ಅದು ಸ್ವತಂತ್ರ ಹೋರಾಟದಿಂದನೂ ಕೂಡ ನೀವು ಪ್ರಾರಂಭ ಮಾಡಿದ್ರೆ ಭಗತ್ ಸಿಂಗ್ ಆಗಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿ ಯುವಜನರೇ ಮುಂದೆ ನಿಂತು ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದ್ದು ಮೇಡಮ್. ಇವತ್ತು ನಮ್ಮ ಜಂಜಿ ಜನ್ರೇಷನ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಭಗತ್ ಸಿಂಗ್ ನೇತಾಜಿಯವರ ಆದರ್ಶಗಳನ್ನ ಹಿಡ್ಕೊಂಡು ಅನ್ಕಾಂಪ್ರಮೈಸಿಂಗ್ ಆಗಿ ಹೋರಾಟವನ್ನು ಮಾಡಿದ್ರು ಮೇಡಮ್. ಇವತ್ತು ನೀವು ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬಂದಿದ್ದರೆ ಬೆಳಗಿಂದನೇ ಮೇಡಮ್ ನೂರಾರು ಜನ ಯೂತ್ಸು, ಸ್ಟೂಡೆಂಟ್ಸು ಸ್ವಯಂ ಪ್ರೇರಿತವಾಗಿ ಬಂದಿದ್ದರು. ಅದಕ್ಕೆ ಬೆಂಬಲ ಕೂಡ ಇತ್ತು ಮೇಡಮ್. ಇವತ್ತು ಏನು ಕೇಂದ್ರ ಸರ್ಕಾರ, ಕೇಂದ್ರದ BJP ಸರ್ಕಾರ 12 ವರ್ಷಗಳಿಂದ ನೀವೇನೇ ವಾಯ್ಸ್ ರೈಸ್ ಮಾಡಿ, ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡಿ, ನಾವು ಮಾಡಿದ್ದೇ ಮಾಡೋದು, ನಾವು ತಗೊಂಡಿದ್ದ ನಿರ್ಧಾರನೇ ತಗೊಳ್ಳೋದು, ಅಥವಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಒಂದು ಮಾತಾಡಿ ಅಂದರೆ ಮಾತಾಡದೇ ಇರೋದು, ಈಗ ಮಾತಾಡೋ ಥರ ಮಾಡಿದ್ದಾರೆ ಮೇಡಮ್. 21 ಜನ ವಿದ್ಯಾರ್ಥಿಗಳು ತೀರೋದ್ರೂ ಕೂಡ ಮಕ್ಕಳ ಆತ್ಮಹತ್ಯೆ ಮಾಡ್ಕೋಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಧೈರ್ಯವಾಗಿರಿ, ಮುಂದೊಂದು ಎಕ್ಸಾಮ್ ಮಾಡ್ತೀನಿ, ಆ ಎಕ್ಸಾಮ್ನ ಧೈರ್ಯದಿಂದ ನೀವು ಬರೆಯೋರಂತೆ ಅಂತೇಳಿ ಒಂದು ಸಾಂತ್ವನದ, ಒಂದು ಧೈರ್ಯದ ಮಾತನ್ನು ಈ ದೇಶದ ಪ್ರಧಾನಮಂತ್ರಿಗಳು ಹೇಳಲಿಲ್ಲ. ಇದೇ ಶಿಕ್ಷಣ ಸಚಿವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಕ್ಕೆ ಅವ್ರಿಗೆ ಸಮಯ ಇತ್ತು. ಅಂಥ ಪ್ರಧಾನಮಂತ್ರಿಗಳನ್ನ 2 ಸತಿ ಮೊನ್ನೆ ರಾತ್ರಿ ನಿನ್ನೆ ಬೆಳಿಗ್ಗೆ ಮಾತಾಡುವಂತೆ ಮಾಡಿದೆ ಈ ದೇಶದ ವಿದ್ಯಾರ್ಥಿ ಯುವಜನರು. ಅಷ್ಟು ಮಾತ್ರ ಅಲ್ಲ, ಇವತ್ತು ರಾಜೀನಾಮೆ ಕೊಡೋ ಥರ ಮಾಡಿದೆ ಮೇಡಮ್ ಈ ದೇಶದ ವಿದ್ಯಾರ್ಥಿ ಯುವಜನರು. ಈ ದೇಶದ ವಿದ್ಯಾರ್ಥಿ ಯುವಜನರ ಈ ಹೋರಾಟ ಮೇಡಮ್ ಮುಂದುವರಿಯುತ್ತೆ. ಅಷ್ಟು ಮಾತ್ರ ಅಲ್ಲ, ಇವಾಗ 3 ಬೇಡಿಕೆಗಳನ್ನ ಈಡೇರಿಸಿದ್ದಾರೆ. ಈ ಕ್ವಶನ್ ಪೇಪರ್ ಲೀಕ್ಗೆ ಪ್ರಮುಖ ಕಾರಣವಾಗಿರುವಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಆ NTA ಒಬ್ಬರು ಶಿಕ್ಷಣ ತಜ್ಞರಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಅಂತ ಎಲ್ಲ ರಾಜ್ಯಗಳ ಒಬ್ಬ ಪ್ರತಿನಿಧಿನೂ ಕೂಡ ಅಲ್ಲಿಲ್ಲ.
ಯಾವ ಸಮಸ್ಯೆನೂ ಕೂಡ ಸಾಲ್ವ್ ಆಗ್ತಾ ಇಲ್ಲ. ನೀವು ಗಮನಿಸಿದ್ರೆ ಮೊನ್ನೆ ಬಂದಿರೋ ರಿಸಲ್ಟ್ ಅಲ್ಲೂ ಕೂಡ ಏರುಪೇರಾಗಿದೆ. ಅದನ್ನ ಅಬಾಲಿಷ್ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಮೇಡಮ್. ಒಂದು ನಂಗೆ ಬಹಳ ಹೇಳಬೇಕು ಅಂತ ಅನ್ಸಿದ್ದು, ಯಾವುದೇ ಸರ್ಕಾರ ಮೇಡಮ್, ನೀವು ಬಿಜೆಪಿ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ವಿದ್ಯಾರ್ಥಿ ಯುವ ಜನರಿಗೆ ಲಾಠಿ ಬೀಸಿದ್ರೆ ಇವತ್ತು ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದನ್ನ ಇವತ್ತು ತೋರಿಸ್ತಾ ಇದ್ದಾರೆ ಮೇಡಮ್ ವಿದ್ಯಾರ್ಥಿ ಯುವ ಜನರು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಆಮೇಲೆ ಏನು ಟಿಯರ್ ಗ್ಯಾಸ್ ಹಾಕಿದ್ರು ಮೇಡಮ್, ಲಾಠಿ ಬೀಸಿದ್ರು, ಅಷ್ಟು ಮಾತ್ರ ಅಲ್ಲ, ಹೆಣ್ಮಕ್ಳನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು ಪೊಲೀಸು. 200 ವಿದ್ಯಾರ್ಥಿಗಳು, ನನಗೆ ಸಿಕ್ಕಿರೋ ಡಾಕ್ಯುಮೆಂಟ್ ಪ್ರಕಾರ ನಮ್ಮ ಪ್ರತಿನಿಧಿಗಳಲ್ಲಿ ಹೇಳಿರೋದು, ಇವತ್ತಿಗೂ ಕೂಡ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅದು ಕೂಡ ಇಂಥ ಲಾಠಿ ಇಲ್ಲಿ ಆಣಿ ಹಾಕೊಂಡು ಹೊಡೆದಿರೋದು ಮೇಡಮ್. ಇಂಥ ಕೆಲಸವನ್ನ ಯಾವ ಸರ್ಕಾರನೂ ಕೂಡ ಮಾಡಬಾರ್ದು ಮೇಡಮ್. ಅದನ್ನ ನಾನು ಉಗ್ರವಾಗಿ ಖಂಡಿಸ್ತೀನಿ. ಇವತ್ತು ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂಥ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಇವತ್ತು ವಿದ್ಯಾರ್ಥಿಗಳು ತೋರಿಸಿದ್ದಾರೆ. ಎಸ್ ಬರ್ತೀನಿ ನಾನು. ಸಮೀವುಲ್ಲ ಸರ್, ಈ ನಾನು ಏನು ಮಾಡಿದ್ರೂ ಆಗತ್ತೆ, ನಮ್ಮನ್ನು ಯಾರು ಕೇಳೋದು, ಈ ಅಹಂಕಾರದ ಮನೋಭಾವವನ್ನ ದೇಶದ ಯುವಕರು ಮುರಿದು ಹಾಕ್ಬಿಟ್ರು ಕೇವಲ 21 ತಿಂಗಳ ಅಂತರದಲ್ಲಿ ಅಂತ ಅನ್ನಕ್ಕಾಗಲ್ವಾ ಸರ್ ನಾವು ಇದನ್ನ? 100% ಅದರಲ್ಲಿ ಅನುಮಾನವೇ ಬೇಡ. ಈ ಒಂದು ಚಳುವಳಿಯ ಪಾಠನೇ ಅದು, ಈ ಚಳುವಳಿಯ ಸಾರಾಂಶವೇ ಅದು. ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮ್, ಭಾರತದಂತಹ ಅತಿ ದೊಡ್ಡ ಪ್ರಜಾಸತ್ತೆಯಂತಹ ದೇಶದಲ್ಲಿ ಪ್ರತಿಭಟನೆಗಳು ಅರ್ಥವನ್ನ ಪಡ್ಕೊತವೆ. ಪ್ರತಿಭಟನೆಗಳ ಹಿಂದೆ ನೋವಿದೆ, ಪ್ರತಿಭಟನೆಗಳ ಹಿಂದೆ ಸಹಜವಾದ ಆಕ್ರೋಶ ಇದೆ, ಪ್ರತಿಭಟನೆಗಳ ಹಿಂದೆ ಸಾತ್ವಿಕ ಶಕ್ತಿ ಇದೆ, ಪ್ರತಿಭಟನೆಗಳ ಹಿಂದೆ ಯಾರು ಪ್ರತಿಭಟಿಸ್ತಿದಾರೋ ಅವರ ಹಕ್ಕುಗಳಿವೆ. ಈ ಹಕ್ಕುಗಳಿಗೆ ನಾವು ಗೌರವಿಸಬೇಕಾಗುತ್ತನ್ನ ನಮ್ಮ ಸಂವಿಧಾನ ಹೇಳ್ಕೊಡುತ್ತೆ. ಆದ್ರೆ ಅದನ್ನು ಮೀರಿ ಅದನ್ನ ವ್ಯಕ್ತಿಗತವಾಗಿ ಪರಿಗಣಿಸಿ ಯಾರ್ದಾರು ಒತ್ತಡಕ್ಕೆ ಮಣಿದ್ರೆ ನಮ್ಮ ವರ್ಚಸ್ಸಿಗೆ ಧಕ್ಕೆ, ನಾವು ಪ್ರಶ್ನಾತೀತರು ಎನ್ನುವಂತಹ ಮನೋಭಾವದ ರಾಜಕಾರಣ ಇದೆಯಲ್ಲ, ಅದು ಖಂಡಿತವಾಗಿ ಅದು ಶಾಶ್ವತವಾದಂತಹ ರಾಜಕಾರಣ ಆಗೋದಿಲ್ಲ. ನನ್ನ ಎಐಡಿಎಸ್ಒ ಗೆಳೆಯರು ಈಗ ಹೇಳ್ತಾ ಇದ್ರು ವಿದ್ಯಾರ್ಥಿಗಳ ಚಳವಳಿ ಅಂತ. ಭಾರತ ರಾಜಕಾರಣದ ದಿಕ್ಕು ದೆಸೆಯನ್ನ ಬದಲಾಯಿಸಿದ್ದೇ ವಿದ್ಯಾರ್ಥಿ ಚಳವಳಿ. ಬಿಹಾರಿಂದ ಆರಂಭವಾದಂತಹ ನವನಿರ್ಮಾಣ ಚಳವಳಿ ಜೆಪಿ ಅವರ ಸಾರಥ್ಯದಲ್ಲಿ, ಜಯಪ್ರಕಾಶ್ ನಾರಾಯಣ್ ಅವರ ಸಾರಥ್ಯದಲ್ಲಿ ದೇಶದ ಅತಿ ದೊಡ್ಡ ಆಂದೋಲನವಾಗಿ ಬೆಳೆಯುತ್ತೆ. ಎಮರ್ಜೆನ್ಸಿಯ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನ ರೂಪಿಸುತ್ತೆ. ಇಂದಿರಾ ಗಾಂಧಿಯಂತಹ ಏನ್ ಪ್ರತಿಪಕ್ಷಗಳು ಈಗ ರೂಲಿಂಗ್ ಅಲ್ಲಿ ಇದಾರೋ, ಆಗ ಅವ್ರು ಪ್ರತಿಪಕ್ಷದಲ್ಲಿದ್ದಾರಲ್ಲ, ಅವ್ರನ್ನ ಸರ್ವಾಧಿಕಾರಿ ಅಂತ ಕರೀತಾರೆ. ಅಂತ ಸರ್ವಾಧಿಕಾರಿಯ ಕುರ್ಚಿಯೇ ಅಲ್ಲಾಡುತ್ತೆ. ಆಯ್ತಾ? ಆ ಶಕ್ತಿಯನ್ನ ತೋರಿಸ್ಕೊಟ್ಟಿದ್ದು ವಿದ್ಯಾರ್ಥಿಗಳು. ಆ ಚಳವಳಿಯ ಮೂಲವೇ ವಿದ್ಯಾರ್ಥಿ. ಇದನ್ನ ನಾವೆಲ್ಲರೂ ತಿಳ್ಕೋಬೇಕು. ವಿದ್ಯಾರ್ಥಿ ಸಮುದಾಯಕ್ಕೆ ಎಂತಹ ಶಕ್ತಿ ಇದೆ, ಎಂತಹ ರಾಜಕೀಯ ಪ್ರಜ್ಞೆ ಇದೆ, ಎಂತಹ ಸಾಮಾಜಿಕ ಪ್ರಜ್ಞೆ ಇದೆ, ಮತ್ತು ಎಂತಹ ಹೋರಾಟದ ಕೆಚ್ಚಿದೆ ಅಂತ ಅದು ಮತ್ತೊಮ್ಮೆ ಸಾಬೀತಾಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷಗಳು ಮತ್ತು ಪ್ರತಿಪಕ್ಷಗಳು ಜಡ್ಡುಗತ್ತಿರುವಂತಹ ಈ ಸಂದರ್ಭದಲ್ಲಿ ಭಾರತಕ್ಕೆ ಆತ್ಮಸ್ಥೈರ್ಯವನ್ನ ತುಂಬಬಲ್ಲಂತಹ ಒಂದು ರಾಜಕೀಯ ಮತ್ತು ಸಾಮಾಜಿಕ ಶಕ್ತಿಯ ಅಗತ್ಯ ಇದೆ, ಯುವ ಶಕ್ತಿಯ ಅಗತ್ಯ ಇದೆ. ಅಂದ್ರೆ ಬೇಕಾದಷ್ಟು ಇಶ್ಯೂಸ್ ಇದೆ. ಒಂದು ಕೋಮುವಾದ ಇರ್ಬೋದು, ಮತ್ತೊಂದಿರ್ಬೋದು. ಅಫ್ಕೋರ್ಸ್ ಅದು ಕೂಡ ಚರ್ಚೆಗೆ ಈಡಾಗುವಂತಹ ವಿಚಾರ, ಅದು ಕೂಡ ಬೇಕು, ಅದ್ರ ಬಗ್ಗೆಯೂ ಅರಿವಿರಬೇಕು. ಅದರ ಜೊತೆಗೆ ಬಹಳಷ್ಟು ಜ್ವಲಂತ ಸಮಸ್ಯೆಗಳನ್ನ ನಾವು ಆ ಕಡೆ ಡೈವರ್ಟ್ ಮಾಡ್ತಾ ಇದೀವಿ. ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಈ ದೇಶದ ಯುವ ಶಕ್ತಿಯ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಈ ಯುವ ಶಕ್ತಿಯನ್ನ ಇಗ್ನೋರ್ ಮಾಡಿದ್ರೆ ಅದರ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ತಲೆದಂಡ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ನಾನು ಬೇಕಾದಷ್ಟು ಒಂದು ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ, ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬೇಕಾದಷ್ಟು ಭಾರತದಲ್ಲಿ ಹೇಗೆ ಯುವ ಶಕ್ತಿ ಒಂದು ದೊಡ್ಡ ಪ್ರಚಂಡ ದಿಕ್ಕನ್ನ ಬದಲಾಯಿಸುವಂತಹ ಪ್ರಚಂಡ ಶಕ್ತಿಯಾಗಿ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಆರ್ಟಿಕಲ್ಸ್ ಗಳು ಬಂದಿವೆ. BBC-ನಲ್ಲಿ ಬಂದಿದೆ. ಹೀಗಾಗಿ ನೀವು ಹೇಳಿದ್ದನ್ನ ನಾನು 100ಕ್ಕೆ 100 ಎಂಡರ್ಸ್ ಮಾಡ್ತೀನಿ. ಎಸ್ ಸರ್, ಇದನ್ನ ಕಾಂಗ್ರೆಸ್ ಅವ್ರಿಗೆ ಕೇಳೋ ಪ್ರಶ್ನೆ, ಅವ್ರಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ರಿಯಾಕ್ಷನ್ ನಿಮ್ಮ ಹತ್ರನೇ ತಗೊಳ್ತೀನಿ. ಬಿಜೆಪಿ ಅವ್ರು ಭಾರಿ ಬುದ್ಧಿವಂತರು ಸರ್, ಟ್ರೆಂಡಿಗೆ ತಕ್ಕಂಗೆ ಬದಲಾಗ್ಬಿಡ್ತಾರೆ ಅವರು. ಅವ್ರಿಗೆ ಗೊತ್ತು ಯೂತ್ಸ್ ನೆಲ್ಲಿ ಹಿಡಿದಿಟ್ಕೋಬೇಕು ಅಂತ. ಅಲ್ಲಿ ನೋಡಿ, ವಾಟ್ಸಪ್ ಯೂನಿವರ್ಸಿಟಿ ಅಂತ ಕಾಂಗ್ರೆಸ್ಗೆ ಆಡ್ಕೊಳ್ತಾ ಇದ್ದವರು ಇವತ್ತು ದೇಶದ ಪ್ರಧಾನಿ ಬಂದು ರೀಲ್ಸ್ ಮಾಡ್ರಿ, ಯೂತ್ಸ್ಗೆ ಕನೆಕ್ಟ್ ಆಗ್ತೀರಾ, ರೀಲ್ಸ್ ಮಾಡ್ರಿ ಅಂತ ಹೇಳಿಸ್ಕೊಳ್ಳೋ ಹಂತಕ್ಕೆ ಬದಲಾಗ್ತಾರೆ ಅಂದ್ರೆ ಅವ್ರು ಭಾರಿ ಬುದ್ಧಿವಂತರು ಸರ್. ಅವ್ರಿಗೆ ಗೊತ್ತು ಯೂತ್ಸ್ನ, ದೇಶದ ಜನರನ್ನ ಹೆಂಗ್ ಹಿಡ್ಕೊಳ್ಳೋದು ಅಂತ. ಕಾಂಗ್ರೆಸ್ನವ್ರು ಯಾಕೆ ಸರಿ ಟ್ರ್ಯಾಕಿಗೆ ಬರಲ್ಲ ಅಂತಾರಲ್ಲ? ಕಾಂಗ್ರೆಸ್ನವರಿಗೆ ಒಂದ್ ರೀತಿನಲ್ಲಿ ಇದರ ಲಾಭವನ್ನ ಅವರು ಪಡೆದದ್ದಂತೂ ನಿಜ. ಯಾಕೆಂದ್ರೆ ಸದನದ ಹೊರಗೆ ನಡೀತಿರೋ ಪ್ರತಿಭಟನೆ ಮತ್ತು ಸದನದ ಒಳಗೆ
ಅವರಿಗಿರುವ ಚುನಾಯಿತ ಸದಸ್ಯರ ಸಂಖ್ಯೆ ಮತ್ತು ಇಂಡಿ ಒಕ್ಕೂಟದ ಸಾಮರ್ಥ್ಯವನ್ನ ಬಳಸಿಕೊಂಡು ಸದನದ ಒಳಗೆ ನೇರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವಲ್ಲಿ ಅವರು ಅದರ ರಾಜಕೀಯ ಲಾಭವನ್ನ ಪಡ್ಕೊಂಡಿದ್ದು ನಿಜ. ಅದು ಒಂದ್ ಸಿಸ್ಟಮ್, ಅದೇನು ಮಾಡಕ್ ಆಗೋದಿಲ್ಲ. ಒಂದು ಪಾರ್ಲಿಮೆಂಟಿನ ಒಳಗೆ ಕಾಕ್ರೋಚ್ ಜನತಾ ಪಾರ್ಟಿ ಪ್ರವೇಶ ಮಾಡೋದಕ್ಕಾಗೋದಿಲ್ಲ. ಸಹಜವಾಗಿ ಕೂಡ ಸಿಂಪಥೈಸರ್ಸ್ ಪೊಲಿಟಿಕಲ್ ಪಾರ್ಟಿಸು ಪಾರ್ಲಿಮೆಂಟಿನ ಒಳಗೆ ಆ ಇಶ್ಯೂಸ್ ಅನ್ನ ರೈಸ್ ಮಾಡಿ ಧರ್ಮೇಂದ್ರ ಪ್ರಧಾನ್ ಸಂಸತ್ತಿನ ಸದಸ್ಯರು ಆಗಿರೋದ್ರಿಂದ ಮತ್ತು ಸಂಪುಟ ಸದಸ್ಯರು ಆಗಿರೋದ್ರಿಂದ ಒತ್ತಡವನ್ನ ಹೇರೋದಕ್ಕೆ ಆ ವೇದಿಕೆಯನ್ನ ಬಳಸ್ಕೊಂಡು ಪರ್ಯಾಯವಾಗಿ ಸದನದ ಒಳಗೆ ಸದನದ ಹೊರಗೆ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಕಾಂಗ್ರೆಸ್ ಅವರು ಪ್ರಯತ್ನ ಪಟ್ಟಿದ್ದಂತೂ ನಿಧಾನ. ಈಗ ಈ ಒಂದ್ 2-3 ವರ್ಷಕ್ಕಿಂತ ಮೊದಲು ನಾವು ನೋಡಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ನಿಂದಿಸ್ತಿದ್ರು ಅಥವಾ ಹೆಂಗೆ ಜೋಕ್ ಉಡಾಯಿಸ್ತಿದ್ರು ಅಂತಂದ್ರೆ, ಈಗ ಈ ಜೆನ್ಸಿ ಜನರೇಷನ್ ಸೋಷಿಯಲ್ ಮೀಡಿಯಾನ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಅವರು ಧೂಳಿಪಟ ಎಪ್ಸಿದ್ ನೋಡಿದ್ರೆ ಕಾಲಚಕ್ರ ಹೇಗೆ ಉರುಳುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ. ನನಗೂ ಆಶ್ಚರ್ಯ ಆಯ್ತು. ಈಗ ಎಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಏನು ಹುಡ್ಕೊಂಡಿತ್ತು. ಒಂದು ಮಾಧ್ಯಮ ಇರ್ಬೋದು, ನೀವು ಮಾಧ್ಯಮವೇ ಒಂದು ಕೆಲವು ವ್ಯಕ್ತಿಯ ಪರವಾಗಿ ನಿಂತ ಸಂದರ್ಭದಲ್ಲಿ ಈ ಚಳವಳಿ ಪರ್ಯಾಯ ಮಾಧ್ಯಮವನ್ನ ಹುಡ್ಕೊಂಡಿದ್ ನೋಡಿದ್ರೆ, ಪ್ರತಿಪಕ್ಷಗಳು ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷವನ್ನ ಎದುರಿಸೋದಕ್ಕೆ ಗಟ್ಟಿ ಸಾಮರ್ಥ್ಯವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಪ್ಯಾರಲಲ್ ಆಗಿ ಯುವ ಸಂಘಟನೆಗಳು ಒಂದು ದೊಡ್ಡ ಶಕ್ತಿಯಾಗಿ ರೂಪುಗೊಳ್ಳುವ ರೀತಿ ನೋಡಿದ್ರೆ ಎಲ್ಲವೂ ಪರ್ಯಾಯ. ಹೀಗಾಗಿ ಭಾರತದ ನೆಲ ಪರ್ಯಾಯ ಶಕ್ತಿಗಳ ಹುಡುಕಾಟದಲ್ಲಿ ತನ್ಪಾಡಿಗೆ ತಾನೇ ಒಂದು ಶಕ್ತಿಗಳು ಇಲ್ಲಿ ರೂಪುಗೊಳ್ತಿದಿವೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಎಸ್ ಬರ್ತೀನಿ. ನಾನು 4 ಜನರ ಹತ್ರ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಯುವ ಶಕ್ತಿ ಅಂದ್ರೆ ಏನು ಅಂತ ಭಾರತ ನೇಪಾಳ ತರ ಬಾಂಗ್ಲಾದೇಶ ತರ ಹಳಿ ತಪ್ಪಿ ತೋರಿಸಿಲ್ಲ, ನೇರವಾದ ದಾರಿಯಲ್ಲಿ ತೋರಿಸಿದೆ. ಏನು ಯೂತ್ ಪವರ್ ಅಂದ್ರೆ ಏನು ಅಂತ. ಟೇಕ್ ಅ ಬ್ರೇಕ್ ಆದ್ಮೇಲೆ ಇದೇ ಚರ್ಚೆ ಮುಂದುವರ್ಸೋಣ. ವೆಲ್ಕಮ್ ಬ್ಯಾಕ್. ಅರ್ಷದ್ ಸರ್, ಸೇಮ್ ಪ್ರಶ್ನೆ ನಿಮ್ಗೆ. ಅವ್ರು ಬಾರಿ ಬುದ್ಧಿವಂತರು, ಕಾಂಗ್ರೆಸ್ ಯಾಕೆ ಹಿಂದುಳಿತಾ ಇದೆ? ಒಂದು ವಿಚಾರ ಏನು ಅಂದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ಪಪ್ಪು ಅಂತ ಶುರು ಮಾಡಿದ ಅದೇ ಟೀಮು. ಆಲೂಗಡ್ಡೆ ಹಾಕಿ ಚಿನ್ನ ತೆಗಿತೀವಿ ಅಂತ ಕೊಟ್ಟಿರೋ ಸ್ಟೇಟ್ಮೆಂಟ್ ನ ರಾಹುಲ್ ಗಾಂಧಿ ಹಣೆಗಚ್ಚಿದ್ರು. ಆಕ್ಚುಲಿ ಆ ಸ್ಟೇಟ್ಮೆಂಟ್ ಬಂದಿದ್ದು ಮೋದಿ ಬಾಯಿಂದ. ಅದನ್ನ ನಿಮಗೆ ನರೇಟಿವ್ ಮಾಡೋಕೆ ಬರ್ಲಿಲ್ಲ ನಿಮ್ಗೆ. ಅವ್ರು ಹೇಳಿದ್ದು ನಿಮ್ ಹಣೆಗೆ ಹಾಕಬಿಟ್ರಿ. ಎಲ್ಲಿ ವೀಕ್ ಆಗ್ತಾ ಇದೆ ಕಾಂಗ್ರೆಸ್? ಯುವ ಜನತೆಯನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ, ಮತದಾರರನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ, ಅಥವಾ ಬಿಜೆಪಿಯನ್ನ ಮಣಿಸೋದ್ರಲ್ಲಿ? ನೋಡಿ, ಇವತ್ತು ಸಾಮಾಜಿಕ ಜಾಲತಾಣದ ಭರಾಟೆನಲ್ಲಿ ಇವತ್ತು ಒಬ್ಬ ನಾಯಕನ ತೇಜೋವಧೆ ಮಾಡಬೇಕು ಅಥವಾ ಒಬ್ಬ ನಾಯಕನ ಹೆಸರನ್ನು ಕೆಡಿಸ್ಬೇಕಂತ ಹೇಳಿ 100 ಕೋಟಿ ರೂಪಾಯಿ ಬಳಸಿ ಇವತ್ತು ಅವರಿಗೆ ಪಪ್ಪು ಅಂತ ಹೇಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ತೇಜೋವಧೆಯನ್ನು ಮಾಡೋದು ಅವ್ರ ಹುನ್ನಾರ. ಅದು ಇವತ್ತು ಒಂದು ಮಾತನ್ನು 1000 ಸಲ ಹೇಳಿ ಅದನ್ನು ಸುಳ್ಳನ್ನು ನಿಜ ಮಾಡುವಂಥ ಜಾಯಮಾನ ಅವ್ರಿಗೆ. ನಮಗೆ ಬೇಕಾಗಿರಲಿಲ್ಲ ಅದು. ನಾವು 100 ಕಾರ್ಯಕ್ರಮಗಳನ್ನು ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ, ನಾವು ಏನಿದೆ, ಏನು ನಿಜ ಇದೆ, ಏನು ಸತ್ಯ ಇದೆ, ಸಂವಿಧಾನದ ಆಶಯಗಳು ಏನಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು ಅದರ ಅಡಿನಲ್ಲಿ ನಾವು ಕೆಲಸ ಮಾಡಬೇಕು. ನಮಗೆ ಆ ತರ ಶಾರ್ಟ್ ಕಟ್ ಬೇಕಾಗಿಲ್ಲ. ಈ ಸಾಂಪ್ರದಾಯಿಕ ಹಿರಿತನ ಅನ್ನೋದು ನಿಮ್ಮನ್ನ ಹಿಂದಕ್ಕಾಗ್ತಾ ಇದೆ. ಅವ್ರು ನೋಡ್ರಿ ಟ್ರೆಂಡಿಗೆ ತಕ್ಕಂಗೆ ಹೆಂಗ್ ಬದಲಾಯಿಸ್ತಾರೆ. ಅಲ್ಲ, ಅದು ಅವ್ರು ಮಾಡ್ಲಿ, ನಮ್ಗೇನ್ ನಾವು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಮೌಲ್ಯಾಧಾರಿತ ರಾಜಕಾರಣ ಇರಬೇಕು, ಯಾವ ರೀತಿ ಇವತ್ತು ಯುವಕರು ಇರಬೇಕು, ಆ ರೀತಿ ಇವತ್ತು ನಾವು ರಾಜಕಾರಣವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು 70 ವರ್ಷ ಈ ದೇಶವನ್ನು ನಡೆಸಿರುವಂಥವ್ರಿಗೆ ಇವತ್ತು ಅವರು ಸುಳ್ಳುಗಳನ್ನು ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರೊಪಗಂಡ ಮಾಡಿ ಅವರು ರಾಜಕಾರಣ ಮಾಡ್ತಿರ್ಬೋದು. ಹೌದು, ಆ ರಾಜಕಾರಣ ಅವ್ರಿಗಿರಲಿ, ನಮಗೆ ಅದು ಬೇಕಾಗಿಲ್ಲ. ಇವತ್ತು ಅಮೃತ ಕಾಲ ಅಂತ ಹೇಳಿ ಈ ಅಮೃತ ಕಾಲದಲ್ಲಿ ಈ ರೀತಿ ಮಕ್ಕಳನ್ನ, ಈ ರೀತಿ ಯುವಕರನ್ನ ನಡೆಸ್ಕೊಂಡಿರುವುದು ಇದು ನಿಜವಾಗಿಯೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಳ್ಳೆಯದಲ್ಲ. ಯಾಕಂದರೆ ಇವರು ಹಲವಾರು ಸಂದರ್ಭದಲ್ಲಿ ಅದು ರೈತರ ಹೋರಾಟ ಇರ್ಬೋದು, ಬೇರೆ ಬೇರೆ ರೀತಿಯ ಸಂದರ್ಭದಲ್ಲಿ ಇವರ ನೆರೆಟಿವ್ಗಳು ಇತ್ತು. ಯಾಕಂದ್ರೆ ಯಾವ ರೀತಿ ಇವರು ಹೋರಾಟವನ್ನು ಹತ್ತಿಕ್ಕಿದ್ರು, ಈ ಸಂದರ್ಭದಲ್ಲಿ ಅವ್ರಿಗೆ ಅದನ್ನು ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆ ಬಿಸಿ ತಟ್ಟಿ ಇವತ್ತು ಜನ್ಸಿಗಳು ಒಂದು ದೊಡ್ಡ ಹೋರಾಟ, ಒಂದು ದೊಡ್ಡ ದಂಗೆಯನ್ನು ಎದ್ದೇಳ್ತಾರಂತ ಹೇಳಿ ಅವರು ತಪ್ಪು ಮಾಡಿದ್ರು ಅದನ್ನು ಮುಚ್ಕೊಂಡು ಹೋಗುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು, ಮರೆಮಾಚುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಯುವಕರ ಮುಂದೆ ಅವರು ಮಂಡಿ ಉರಿಯುವಂಥ ಕೆಲಸವನ್ನು ಇವತ್ತು ಆಗಿದೆ. ಮಾನ್ಯ
ಮೋದಿ ಅವರು ಇದನ್ನ ಅರ್ಥ ಮಾಡ್ಕೋಬೇಕು. ಏನು ಕಳೆದ 12 ವರ್ಷಗಳಿಂದ ಅವರು ಏನು ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿ ಇವತ್ತು ಎಲ್ಲ ಒಂದು ಸಂವಿಧಾನಿಕ ಸಂಸ್ಥೆಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಯಾವ ರೀತಿ ಬೇಕಾದರೂ ಈ ಭಾರತ ದೇಶವನ್ನು ನಾವು ನಡೆಸಬಹುದು, ಯಾವ ರೀತಿ ಬೇಕಾದ್ರೂ ಆ ಭ್ರಷ್ಟಾಚಾರ ಇರ್ಬೋದು, ಅಥವಾ ಯುವಕರ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಅಥವಾ ಅವರಿಗೆ ಕೊಟ್ಟಂತಹ ಚುನಾವಣೆ ಸಂದರ್ಭದಲ್ಲಿ ಏನು ವಾಗ್ದಾನಗಳಿರ್ಬೋದು, ಅದೆಲ್ಲವನ್ನ ಮೀರಿ ಇವತ್ತು ಯುವಕರು ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು, ಎಚ್ಚರಿಕೆಯ ಗಂಟೆಯನ್ನು ಅವ್ರಿಗೆ ಬಾರಿಸಿದ್ದಾರೆ. ಇವತ್ತು ಮುಂದೆ ಅವರು ಈ ದೇಶದ ಯುವಕರ ಏನು ಬೇಡಿಕೆಗಳಿದೆ ಅದರ ಅನುಗುಣವಾಗಿ ಅವರು ಅಧಿಕಾರವನ್ನ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಒಂದ್ ಸೆಕೆಂಡ್ ಬರ್ತೀನಿ. ಸುಭಾಷ್ ಮತ್ತೆ ಅವರೇ, ಅಲ್ಲೇ ಹೋಗ್ತಾ ಇದ್ದೀರಾ. ಯುವ ಶಕ್ತಿ ಇವತ್ತು ತುಂಬಾ ಗಮನವನ್ನ ಕೊಡ್ಬೇಕಾಗಿರೋದೇ ನಾವು ಯುವ ಶಕ್ತಿಗೆ. ಅವರಿಂದಲೇ ನೀವು ಮಂಡಿರೋದು, ನಿಮ್ಮನ್ನು ಇವ್ರು ಯಾರು ಕಟ್ಟಾಕಕ್ಕಾಗ್ಲಿಲ್ಲ. 56 ಎದೆ ಇಂಚು 5.6 ಇಂಚಿಗೆ ಕಳ್ಸಿದ್ಯಾರು ಗೊತ್ತಾ? ಇದೇ ಯುವ ಶಕ್ತಿ. ಒಂದ್ ಸೆಕೆಂಡ್, ಆಯ್ತು ತಡೀರಿ. ಸುಭಾಷ್ ಅವರೇ, ಯುವ ಶಕ್ತಿ ಬಂತು, ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಅಂತೂ ಹೋರಾಟ ಮಾಡ್ತು, ಶಿಕ್ಷಣದ ಸಚಿವರನ್ನ ಕೆಳಗಿಳಿಸ್ತು, ಅಲ್ಲಿಗೆಲ್ಲವೂ ಮುಗ್ದಂಗಲ್ಲ. ಹೊಣೆಗಾರಿಕೆನ ಒತ್ಕೊಂಡಿದ್ದಾರೆ. ಮುಂದಕ್ಕೆ ಹೇಗೆ ಈ ಹೋರಾಟವನ್ನ ತಗೊಂಡು ಹೋಗ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಶಕ್ತಿಯನ್ನ ಬಳಸ್ಕೊಂಡು ಸಿಜೆಪಿ ಅನ್ನುವ ಪಾರ್ಟಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ನಿಮ್ಮ ಸಮ್ಮತಿ ಇದೆಯಾ? ಯುವಕರ ಸಮ್ಮತಿ ಇದಕ್ಕಿದೆಯಾ? ಮೇಡಮ್, ಮೊದಲಿಗೆ ನಾನೊಂದು ಪಾಯಿಂಟ್ ಕ್ಲಿಯರ್ ಮಾಡ್ತೇನೆ ಮೇಡಮ್. ಇವತ್ತು ವಿದ್ಯಾರ್ಥಿ ಯುವ ಜನರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ಸು, BJP ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಸೋತಿವೆ ಮೇಡಮ್. ನೀವು CJP ಪೊಲಿಟಿಕಲ್ ಪಾರ್ಟಿ ಆಗುತ್ತಾ ಅದು ನಮ್ಗೆ ಗೊತ್ತಿಲ್ಲ ಮೇಡಮ್. ಬಟ್ ಅವರ ನಿಲುವೇನು, ಅವರ ಒಂದು ವೈಚಾರಿಕ ನಿಲುವೇನು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಜಸ್ಟ್ ಒಂದು ವೇದಿಕೆ ಸೃಷ್ಟಿ ಮಾಡಿದ್ರು, ವಿದ್ಯಾರ್ಥಿ ಯುವಜನರು ಬಂದು ಹೋರಾಟ ಮಾಡಿದ್ರು ಮೇಡಮ್. ಬಟ್ ಇಲ್ಲಿ ಒಂದು ನಾವು ಭಾಳ ಗಮನಿಸಬೇಕಾಗಿರೋದೇನೆಂದರೆ ಮೇಡಮ್, ಇದು ಬರೀ ನೀಟಿಗೆ ಆಕ್ರೋಶಭರಿತವಾದಂಥ ಹೋರಾಟ ಅಲ್ಲ ಮೇಡಮ್. ಇದು ಹೆಚ್ಚಿಗೆ ಚರ್ಚೆ ಆಗಬೇಕಾಗಿರೋದು. ಇವತ್ತು ನೀಟ್ ರೂಪದಲ್ಲಿ ಅದು ಹೊರಹೊಮ್ಮಿದೆ. ನೀವು ಗಮನಿಸಿ ಮೇಡಮ್, ಇವತ್ತು ನಾನು ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಅಂಥೇಳಿ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಆಗ ನಾವುಗಳು ಟ್ರೈನಲ್ಲಿ, ಬಸ್ಗಳಲ್ಲಿ ಟ್ರಾವೆಲ್ ಮಾಡಿದಾಗ ಜನ ನಮಗೆ ಹೇಳ್ತಾ ಇರೋದೇನು ಗೊತ್ತಾ ಮೇಡಮ್, ಇಡೀ ಒಂದು ವರ್ಷ ದುಡಿಯೋದು ಬರೀ ಮಕ್ಕಳ ಫೀಸ್ ಕಟ್ಟೋಕ್ಕೆ ಸಾಲಗ್ತಾ ಇಲ್ಲ ಅಂತ. ಅಂದರೆ LKG UKGಗೆ 50,000, 1 ಲಕ್ಷ, 2 ಲಕ್ಷ ಫೀಸು. ಅದಾಗಿ 10th ಆದಮೇಲೆ 10ರಿಂದ 12ನೇ ಕ್ಲಾಸಿಗೆ 8ರಿಂದ 10 ಲಕ್ಷ ಪ್ಯಾಕೇಜು ಮೇಡಮ್. ಇವತ್ತು 10,000 ಜನ ಅಂದರೆ ಇವತ್ತು ನೀಟ್ ಎಕ್ಸಾಮ್ ಬರೀತಾರಲ್ಲ ಮೇಡಮ್, ಬರೆಯೋರೆಲ್ಲ ಯಾರು ಅಂತ ಹೇಳಿದ್ರೆ ಮೇಡಮ್ 10 ಲಕ್ಷ ಪ್ಯಾಕೇಜ್ ಕೊಡೋಕ್ಕಾಗೋರು. ಇವತ್ತು ಮೇಡಮ್ ಹಳ್ಳಿಯಿಂದ ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಹುಡುಗ ಲಾಸ್ಟ್ 10 ವರ್ಷದಿಂದ ಮೇಡಮ್ ಒಬ್ಬ ಹುಡುಗ ಮೆಡಿಕಲ್ ಕಾಲೇಜಿಗೆ ಬಂದು ಅಡ್ಮಿಷನ್ ಆಗ್ತಾಯಿಲ್ಲ. ನಾನೇ ಮೈಸೂರು ಮೆಡಿಕಲ್ ಕಾಲೇಜು, ಬೆಂಗಳೂರು ಮೆಡಿಕಲ್ ಕಾಲೇಜ್ ಹೋಗ್ತೀನಿ. ಅದಾದಮೇಲೂ ಕೂಡ ಮೇಡಮ್ ಅವ್ನು ಇಂಜಿನಿಯರಿಂಗ್ ಮಾಡ್ತಾನೋ, ಡಾಕ್ಟ್ರು ಮಾಡಾದಮೇಲೆ ಜಾಬ್ ತೊಗೋತಾನೆ. ಜಾಬ್ ತೊಗೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆದ ಅಂತ ಅಂದ್ಕೊಳ್ಳಿ ಮೇಡಮ್, 30% ಟ್ಯಾಕ್ಸ್ ಕಟ್ತಾ ಇದ್ದಾನೆ ಅವನು. ನೀವು ಕೆಲವರೆಲ್ಲ ಪ್ಯಾಕೇಜ್, ನನ್ನ ಫ್ರೆಂಡ್ಸ್ಗಳಿದ್ದಾರೆ ಮೇಡಮ್, ಅವ್ರುಗಳು 8 ಲಕ್ಷ 6 ಲಕ್ಷ ಪ್ಯಾಕೇಜ್ ಕಟ್ತಾ ಇದ್ದಾರೆ. ಅವ್ರು ಇವತ್ತು ನನ್ನನ್ನು ಪ್ರಶ್ನೆ ಮಾಡ್ತಿದ್ದಾರೆ, ನಾವು 8 ಲಕ್ಷ 6 ಲಕ್ಷ ಏನಕ್ಕೆ ನಾವು ಇವತ್ತು ದುಡ್ಡು ಟ್ಯಾಕ್ಸ್ ಕಟ್ಟಬೇಕು? ನಾವೊಂದು ಎಕ್ಸಾಮಿನೇಷನ್ ಸಿಸ್ಟಮ್ನ ಸರಿಯಾಗಿ ನಡ್ಸೋಕ್ಕಾಗಲ್ವಲ್ಲ ಸರ್ಕಾರ? ಬರೀ ನೀಟ್ ಮಾತ್ರ ಅಲ್ಲ, ಇಲ್ಲಿ ಸ್ಟೇಟಲ್ಲಿ KPSCನೂ ಲೀಕ್ ಆಗ್ತಾ ಇದೆ. ಇವತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ 30,000 ರೈಲ್ವೆ ಎಂಪ್ಲಾಯಿ ಕಾಲ್ ಫಾರ್ಮ್ ಮಾಡಿದ್ರೆ 3 ಕೋಟಿ ಜನ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಮೇಡಮ್. ಇವತ್ತು ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಅದು ನೀಟ್ ರೂಪದಲ್ಲಿ ಇವತ್ತು ವ್ಯಕ್ತ ಆಗಿದೆ. ಇವತ್ತು ಸರ್ಕಾರ ರೆಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೇಡಮ್ ರಿಪೋರ್ಟ್ ಪ್ರಕಾರ ಇರೋದು 50 ಲಕ್ಷ ಹುದ್ದೆಗಳು ಖಾಲಿ ಇದೆ. ಸ್ಟೇಟ್ ಗೌರ್ಮೆಂಟಲ್ಲಿ 3 ಲಕ್ಷ ಹುದ್ದೆಗಳು ಖಾಲಿ ಇದೆ. ಇವತ್ತು ಇದೇ ಜೆನ್ಜಿಸ್ಗೆ ನೀವು ಜಾಬ್ ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂದ್ರೂ ಕೂಡ. ಕೇಳಿದೆ ಅಂದ್ರೆ ಸುಭಾಷ್ ಅವರೇ, ರಾಜಕೀಯ ಪಕ್ಷ ಆದ್ರೆ ನೀವುಗಳು ಸಪೋರ್ಟ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ಇದೇ CJP ತನ್ನ ಒಂದು ಪ್ರಣಾಳಿಕೆ ಅಂತ ರಿಲೀಸ್ ಮಾಡುತ್ತೆ. ಅದರಲ್ಲಿರೋ ಅಂಶಗಳನ್ನು ಕೇಳಿದ್ರೆ ಯಾರಿಗೂ ಅದಕ್ಕೆ ಬೆಲೆ ಕೊಡಬೇಕು ಅಂತ ಅನ್ಸಲ್ಲ. ತಿಂಗಳಿಗೆ 360 ರೂಪಾಯಿ ಕೊಟ್ಟು ಡೇಟಾ ರೀಚಾರ್ಜ್ ಮಾಡ್ಕೊಳ್ಳಿ, ದಿನದ 24 ಗಂಟೆಯಲ್ಲಿ 11 ಗಂಟೆ ಫೋನ್ ಸ್ಕ್ರಾಲ್ ಮಾಡಿ, ಅವರು ತಮಾಷೆಗೆ ತಂದಿರ್ಬೋದು. ಬಟ್ ಇವತ್ತು ಅದು ಒಂದು ಒಳ್ಳೆ ಇಂಪ್ಯಾಕ್ಟ್ ಮಾಡಿದೆ. CJP ಅನ್ನೋದು ಒಂದು ವೇದಿಕೆ ಕೊಡ್ತು, ಎಲ್ಲ ಯುವಕರು ಹೋದ್ರು. ಬಟ್ ಸುಮ್ಮನೆ ಏನೋ ಒಂದು ಫ್ಲೂಕಲ್ಲಿ ಎದ್ವಿ ಅನ್ನೋ ರೀತಿಯಲ್ಲಿ ಹಂಗೆ ಆಗ್ಬಾರ್ದಲ್ವಾ? ಹಂಗಾಗ್ಲಿಕ್ಕಿಲ್ಲ ಮೇಡಮ್, ಇತಿಹಾಸದಲ್ಲಿ ಹಂಗೆಲ್ಲೂ ಆಗಿಲ್ಲ. ಆ ಪ್ರಣಾಳಿಕೆ ನೀವು ಅಬ್ಸರ್ವ್ ಮಾಡಿರ್ತೀರಿ. CJP ಬಂದಿದ್ ಹೆಂಗೆ, ಯಾರೋ ಒಬ್ರು ಕಾಲ್ ಕೊಟ್ರು, ಆಮೇಲೆ ಅವ್ರು ಬಂದ್ರು, ಅದು ಅಲ್ಲ ಆ ಪ್ರಣಾಳಿಕೆಯಲ್ಲಿ ಏನಿತ್ತು ಅನ್ನೋದು ನೀವೆಲ್ಲರೂ ನೋಡಿರ್ತೀರಿ. ಫೋನ್ ಸ್ಕ್ರಾಲ್ ಮಾಡ್ತಾ ಇರಬೇಕು, ದಿನಕ್ಕೆ ಇಷ್ಟು ಗಂಟೆ ಡೇಟಾ ರೀಚಾರ್ಜ್ ಮಾಡಬೇಕು, ಮನೇಲಿ ನಿರುದ್ಯೋಗಿಯಾಗಿ ಕುತ್ಕೊಂಡಿರ್ಬೇಕು. ಇಂಥದ್ದನ್ನ ತಗೊಂಡು ನಮ್ಮ ಯುವಕರ ತಲೆಗೆ ಹಾಕಬಾರದು.
ಇಲ್ಲ ಮೇಡಮ್, ಆ ಥರ ನೋಡಿ, ಅದಕ್ಕೆ ಇವತ್ತಿನ ಹೋರಾಟನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಮೇಡಮ್. ಆ ರೀತಿ ಯಾವುದೇ ಒಂದು ತಲೆಗೆ ಹಾಕಿದ್ರು ಕೂಡ ವಿದ್ಯಾರ್ಥಿ ಯುವಜನರು ಮೋಸ ಹೋಗಕ್ಕೆ ಅವ್ರು ಮೂರ್ಖರಲ್ಲ ಮೇಡಮ್. ಅಷ್ಟು ಮಾತ್ರ ಅಲ್ಲ ಮೇಡಮ್, ಈ ಹೋರಾಟದ ಒಂದು ಯಶಸ್ಸನ್ನ ನೀವು ಬರೀ ವಿದ್ಯಾರ್ಥಿ ಯುವಜನರು ನಮ್ಮ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ, ಅದ್ರ ಜೊತೆ ಎಜುಕೇಟೆಡ್ ಪೀಪಲ್ ನಿಂತ್ಕೊಂಡಿದ್ದಾರೆ ಮೇಡಮ್. ಇವತ್ತು ಬೆಳಗಿಂದ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಇದ್ನಲ್ಲ ಮೇಡಮ್, ನಾನೇ ಒಂದು ಪೋಸ್ಟ್ರು ಬಿಟ್ಟು, ನಾವು ಒಂದು 500ರಿಂದ 1000 ಜನ ಇರ್ತೀವಿ, ನೀವುಗಳು ದಯವಿಟ್ಟು ಊಟದ ವ್ಯವಸ್ಥೆ ಬೇಕು ಅಂತ ಹೇಳಿದ್ವಿ ಮೇಡಮ್. ಯಲಹಂಕದಿಂದ ಒಬ್ರು 300 ಜನಕ್ಕೆ ಊಟ ಮಾಡ್ಕೊಂಡು ಬಂದಿದ್ದಾರೆ. ಇಂದಿರಾನಗರದಿಂದ ಒಬ್ರು ಲೇಡಿ ಮನೇಲೆ 50 ಜನಕ್ಕೆ ಮೊಸರನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಜನ ಯಂಗ್ಸ್ಟರ್ಸ್ಗಳು ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ದಾರೆ ಮೇಡಮ್. ಈ ರೀತಿಯಾದಂಥ ಒಂದು ಜನ ಹೋರಾಟ ಬೆಳೆದಿದೆ ಮೇಡಮ್. ಈ ತರ ಜನ ಹೋರಾಟ ಬೆಳೆದಂಗೆ ಒಂದು ಪೊಲಿಟಿಕಲ್ ಪಾರ್ಟಿ ಎಮರ್ಜ್ ಆಗಲ್ಲ ಮೇಡಮ್. ಆಮೇಲೆ ಆ ರೀತಿ ಬೇಡಿಕೆಗಳ ಇಟ್ಟರೆ ಮೇಡಮ್ ಯಾರು ಸಪೋರ್ಟ್ ಮಾಡಲ್ಲ ಮೇಡಮ್. ಜಂಜಿಗಳು ನೀವುಗಳು ಏನೋ ಸಿಜೆಪಿ ತನ್ನ ಐಡಿಯಾಲಜಿ ಬದಲಾಯಿಸ್ಕೊಳ್ಬೇಕಾ ಅಂತ. ಐಡಿಯಾಲಜಿ ಮಾತ್ರ ಅಲ್ಲ ಮೇಡಮ್, ನಾವು ಅದಕ್ಕೆ ಹೇಳೋದು ಮೇಡಮ್. ಈಗ ಚರ್ಚೆ ಏನಂತ ಹೇಳಿದ್ರೆ, ನೀವು ಚರ್ಚೆ ಮಾಡ್ತಾ ಇದ್ವಿ, ಸರು ಚೆನ್ನಾಗಿ ಉತ್ತರ ಕೊಟ್ಟರು. ಇವತ್ತು ಬದಲಾವಣೆಯನ್ನ ಯಾವುದೋ ಒಂದು ರಾಜಕೀಯ ಪಕ್ಷದಿಂದ ನಿರೀಕ್ಷೆ ಆಗಲ್ಲ ಮೇಡಮ್. ಇವತ್ತು ಯಾವುದೇ ರಾಜಕೀಯ ಪಕ್ಷ ತಗೊಳ್ಳಿ, ಅವರು ಇವತ್ತು ಕೆಲಸ ಮಾಡ್ತಾ ಇರೋದೇನೆ ಬಿಗ್ ಬಿಸ್ನೆಸ್ ಮ್ಯಾನ್ಗಳಿಗೆ ಮೇಡಮ್. ಇವತ್ತು ಅಂಬಾನಿ, ಅದಾನಿ ಅಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಲಾ ಕಾನೂನುಗಳನ್ನ ಮಾಡ್ಕೊತಾ ಇದ್ದಾರೆ. ಇವತ್ತು ನೀವೇ ಗಮನಿಸಿದ್ರಿ, ಮೋದಿ ಅವರು 15 ದಿವಸಕ್ಕೊಂದ್ಸತಿ ಟ್ರಿಪ್ ಹೋಗ್ತಾರೆ ಮೇಡಮ್, ಒಂದು ಪ್ರಾಜೆಕ್ಟ್ ಸೈನ್ ಹಾಕ್ಸ್ಕೊಂಡ್ ಬರೋದಕ್ಕೆ. ಅಲ್ಲಿ ನೀಟ್ ಹಗರಣ ಆಗ್ತಾ ಇದೆ. ಅವತ್ತು ಜಂಜಿಗಳು ಕೇಳ್ತಾ ಇದ್ರು, ನಮಗೆ ಕೊಡ್ರಿ. ನಾನು ಕೇಳ್ತಾ ಇದ್ದೀನಿ ಮೇಡಮ್, ಯೂತ್ಸ್ ಇಂಜಿನಿಯರ್ಸು ಒಬ್ರು, ನಾನು ಜಸ್ಟ್ ಎಕ್ಸಾಂಪಲ್ ಕೊಡೋದು, ಸಮಯ ದಯವಿಟ್ಟು ಬೇಸರ ಮಾಡ್ಕೋಬಿಡಿ. ಮೊನ್ನೆ ಒಬ್ರು IIT ಮದ್ರಾಸಲ್ಲಿ ಓದಿ ಗ್ರಾಜ್ಯುಯೇಟ್ ಆಗಿ ಬೆಂಗಳೂರಲ್ಲಿ ಒಂದು ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆಗಿರೋ ಮಗು ಹಿಡ್ಕೊಂಡು ಬಂದಿದ್ರು ಮೇಡಮ್. ಮಗು ಹಿಡ್ಕೊಂಡು ಬಂದು ಅವ್ರು ಏನು ಮಾತಾಡಿದ್ರು ಗೊತ್ತಾ ಮೇಡಮ್? ನಾನು ಟ್ಯಾಕ್ಸ್ ಕಟ್ಟೋದೆಲ್ಲ ಬಿಟ್ಬಿಡಿ ಸರ್, ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ ಸರ್. ಏನು ಗೊತ್ತಾ ಸಂಸ್ಕೃತಿ? ತಪ್ಪಾದರೆ ತಪ್ಪು ಅಂತ ಒಪ್ಕೊಳ್ಳೋ ಅಂತ ಒಂದು ಸಂಸ್ಕೃತಿ ಇದೆ, ಆಮೇಲೆ ಕರೆಕ್ಟ್ ಮಾಡ್ಕೊಳ್ಳೋ ಅಂತ ಒಂದು ಸಂಸ್ಕೃತಿ ಇದೆ. ಸ್ವತಂತ್ರ ಹೋರಾಟದಿಂದ ಬಂದಿರೋವಂಥದ್ದು. ಅದನ್ನ ಉಳಿಸ್ಕೊಳ್ಳೋಸ್ಕೋಸ್ಕರ ನಾನು ಹೋರಾಟಕ್ಕೋಸ್ಕರ ಬಂದಿದ್ದೀನಿ. ನನ್ನ ಮಗ ಇಷ್ಟು ಎತ್ತರ ಇದ್ದಾನೆ, ಅವ್ನು 2nd PUC ಬರೋನತ್ತಿಗೆ ಒಂದು ಎಕ್ಸಾಮಿನೇಷನ್ ಕರೆಕ್ಟಾಗಿ ಮಾಡಲಿಲ್ಲ, ಅವ್ನು ಸೂಸೈಡ್ ಮಾಡ್ಕೊಂಡ್ರೆ ನಾನೇನು ಅಕೌಂಟಬಿಲಿಟಿ? ಅದಕ್ಕೆ ನಮಗೆ ಅಕೌಂಟಬಿಲಿಟಿ ಬೇಕು ಅಂತ ಹೇಳಿ ತುಂಬಾ ತೂಕವಾದ ಪ್ರಶ್ನೆ. ಇಲ್ಲಿ ಮೇಡಮ್, ನಾವು ಇವತ್ತು ಕೂಡ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಅಂತಲ್ಲ, ಡೆಲ್ಲಿಯ ಜಂತರ್ ಮಂತರ್ನಲ್ಲೂ ಒಂದು 9 ತಿಂಗಳು 10 ತಿಂಗಳು ಮಗುನ ಇನ್ನು ನೆತ್ತಿನೇ ನಿಂತಿರಲಿಲ್ಲ. ಮಗುನ ಎತ್ಕೊ ಬಂದವ್ರು ಕೇಳ್ತಾ ಇದ್ದಿದ್ದು, ಆ ಮಗು ಕೇಳ್ತಾ ಇರೋ ಹಂಗೆ ಬರ್ದಿದ್ರು, ನಾನ್ ಸ್ಕೂಲಿಗೆ ಬರೋ ಅಷ್ಟೊತ್ತಿಗೆ ಈ ಶಿಕ್ಷಣ ವ್ಯವಸ್ಥೆನ ಪ್ಲೀಸ್ ಸರಿ ಮಾಡಿ ಅಂತ. ಇದು ಬಟ್ಟೆ ಸುತ್ತ ಹೊಡೆದಂಗೆ, ಬಟ್ಟೆ ಸುತ್ತು ಹೊಡೆದಂಗೆ ಇದು ಸಂಬಂಧಪಟ್ಟಂತ ಎಲ್ಲ ರಾಜಕಾರಣಿ. ಅದಕ್ಕೆ ಮೇಡಮ್, ಇಲ್ಲಿ ನಾವು ಕಾಂಗ್ರೆಸ್, ಬಿಜೆಪಿ ನೀವು ಹೇಳಿದ್ರಿ, ನಾನು ನೀವು ಹೇಳಿದ್ರಲ್ಲ ಅಂತ ಹೇಳ್ತಾ ಇದ್ದೀನಿ. ರೀಲ್ಸ್ ಮಾಡೋದಕ್ಕೆ ನಿನ್ನೆ ಕಾಲ್ ಕೊಟ್ರು ಅಂತ ನನ್ನನ್ನು ಕೇಳಿದ್ರೆ ಮೇಡಮ್, ಅವತ್ತೇ ಪ್ರಧಾನಮಂತ್ರಿಗಳು ಈ ಕಾಲ್ ತಗೊಂಡಿದ್ರೆ ಹೀರೋ. ಸಾರಿ ಟು ಇಂಟರಪ್ಟ್. ಫ್ರೀಡಮ್ ಪಾರ್ಕ್ ಇಂದಲೇ ಮತ್ತೊಬ್ಬ ಹೆಣ್ಣು ಮಗಳು ನಮ್ಮ ಜೊತೆಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ, ಮಾತಾಡಿಸ್ಬಿಡ್ತೀನಿ. ಶಲಾಕಾ ಅಂತ. ಶಲಾಕಾ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಶಲಾಕಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೈ ಆಡಿಬಲ್? ನಮಸ್ಕಾರ. ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಕೇಳಿಸ್ತಾ ಇದೆ. ಎಸ್ ಶಲಾಕಾ ಅವರೇ ಹೇಳಿ. ಥ್ಯಾಂಕ್ ಯು. ನಿಮ್ಮ ಹೋರಾಟ ಬಿಗ್ ವಿನ್. ಥ್ಯಾಂಕ್ ಯು. ನಿಮ್ಮ ಹೋರಾಟ ಒಂದು ಒಳ್ಳೆ ಪ್ರತಿಫಲವನ್ನ ತಂದುಕೊಟ್ಟಿದೆ. ಎಷ್ಟು ಹೆಮ್ಮೆ ಇದೆ. ಕೇಳಿಸ್ತಾ ಇದೆ, ಮಾತಾಡಿ ಪ್ಲೀಸ್, ಗೋ ಹೆಡ್. ಬಹಳ ಹೆಮ್ಮೆ ಇದೆ, ನಮಗ್ ಬಹಳ ಖುಷಿ. ಇವತ್ತು ಬಂದಿರೋ ರೆಸಿಗ್ನೇಷನ್ ಇಂದ ಬಹಳ ಖುಷಿ ಇದೆ. ಬಟ್ ನಮ್ಮೆಲ್ಲ ಡಿಮಾಂಡ್ಸ್ ಇನ್ನ ಮೀಟ್ ಆಗಿಲ್ಲ. ಸೊ ಇನ್ನ 2 ಡಿಮಾಂಡ್ಸ್ ಇದೆ. ಗವರ್ಮೆಂಟ್ ಆ ಡಿಮಾಂಡ್ಸ್ನು ಕೇಳಲೇಬೇಕು, ಅದನ್ನ ಅಡ್ರೆಸ್ ಮಾಡಲೇಬೇಕು. ಇಲ್ಲ ಶಲಾಕಾ ಅವರೇ, ನೀವು ಸ್ವಲ್ಪ ಪ್ರತಿಭಟನೆಯಲ್ಲಿ ಬ್ಯುಸಿ ಇದ್ರಿ, ಹಾಗಾಗಿ ನೀವು ನೋಡ್ಲಿಕ್ಕಾಗಿಲ್ಲ ಅನ್ಸುತ್ತೆ. ಸಿಜೆಪಿ ಹೋರಾಟವನ್ನ ಕೈ ಬಿಡ್ತೀವಿ ಅಂತ ಹೇಳಿದೆ, ಅವರೆಲ್ಲ ಡಿಮಾಂಡ್ಸ್ಗೂ ಬಿಜೆಪಿ ಓಕೆ ಅಂತ ಹೇಳಿದೆ. ನೀವು ಖುಷಿ ಪಡ್ಬೋದು. ನಾವು ಖುಷಿ ಪಡ್ತೀವಿ. ಬಟ್ ಮುಂಚೆಯಿಂದ ಹೇಳಿರೋದು 3 ಡಿಮಾಂಡ್ಸ್ ಇದೆ ಅಂತ. ಸೊ ಇನ್ನ 2 ಡಿಮಾಂಡ್ಸ್ ಅವ್ರನ್ನ ಮೀಟ್ ಮಾಡಬೇಕು. ಅದಾದ್ಮೇಲೆ ನಮಗೆ ಪೂರ್ತಿ ಖುಷಿ ಆಗೋದು, ಪೂರ್ತಿ ನೆಮ್ಮದಿ ಆಗೋದು. ವಾಟ್ ನೆಕ್ಸ್ಟ್? ಈಗ ಹೊಣೆಗಾರಿಕೆ ಹೊತ್ಕೊಂಡು ರಾಜೀನಾಮೆ ಕೊಟ್ರು, ಅಲ್ಲಿಗೆ ಮತ್ತೊಬ್ಬ ಮಂತ್ರಿ ಬರ್ತಾರೆ.
ಮುಂದೆ ಹೀಗಾಗಲ್ಲ ಅನ್ನುವಂತಹ ನಂಬಿಕೆ, ಗ್ಯಾರಂಟಿ ನಿಮಗಿದೆಯಾ? ಸೊ ಇಲ್ಲಿಂದ ಇನ್ನೂ ಇಲ್ಲ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಸೂಸೈಡ್ ಆಗಿರೋ ಚಿಲ್ಡ್ರನ್ ಅವ್ರ ಪೇರೆಂಟ್ಸ್ ಬಗ್ಗೆ ಏನು ಮಾತಾಡಿಲ್ಲ. PM ಅವ್ರ ಜೊತೆನೂ ಮಾತಾಡಿಲ್ಲ, ಅವ್ರಿಗೆ ವಿಸಿಟ್ ಮಾಡಿಲ್ಲ, ಅವರಿಗೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ. ಸೊ ಇದೆಲ್ಲ ಒಂಚೂರು ಹೆದರಿಕೆಯಿಂದ ಮಾಡಿದಂಗೆ ಕಾಣ್ತಾ ಇದೆ. ಫಸ್ಟ್ ಆಫ್ ಆಲ್ ಅವರು ಹೋಗಿ ಪೇರೆಂಟ್ಸ್ ಜೊತೆ ಮಾತಾಡಬೇಕು, ಸ್ಟೂಡೆಂಟ್ಸ್ ಜೊತೆ ಮಾತಾಡಬೇಕು. ಹಿಂಗೆ ಮಿಡ್ ನೈಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ವಿಡಿಯೋ ಹಾಕಂಗೆ ಅದೆಲ್ಲ ನಡೆಯಲ್ಲ ಅನ್ಸುತ್ತಪ್ಪ ನನ್ಗಂತೂ. ಡೆಮಾಕ್ರಸಿಯಲ್ಲಿ ಸ್ಟೂಡೆಂಟ್ಸ್ ಪ್ಲಸ್ ಸಿಟಿಸನ್ಸ್ ಜೊತೆ ಇನ್ನ ಟಚ್ ಅಲ್ಲಿ ಇರಬೇಕು, ಇನ್ನ ಕನೆಕ್ಟ್ ಆಗಬೇಕು ಅಂಡ್ ಕಂಡೋಲೆನ್ಸ್ ಕೊಡಬೇಕು. ಅದ್ರ ಬಗ್ಗೆ ಏನು ಮಾತೇ ಆಡಿಲ್ಲ. ಸೊ ಅದರಿಂದ ನಮ್ಗೆ ಏನು ಅಷ್ಟೊಂದು ಟ್ರಸ್ಟ್ ಇಲ್ಲ, ಗವರ್ಮೆಂಟ್ ಮೇಲೆ ಇನ್ನೂ ಟ್ರಸ್ಟ್ ಇಲ್ಲ. ಸೆಕೆಂಡ್ ಆಫ್ ಆಲ್ ಪೊಲೀಸ್ ಫೋರ್ಸ್ ಅಂಡ್ ವೈಲೆನ್ಸ್. ಕೊನೆ ಪ್ರಶ್ನೆ, ಜಂತರ್ ಮಂತರ್ ಅಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಹೋರಾಟ ಮಾಡಬೇಕಾದ್ರೆ ಉಮರ್ ಖಲೀದ್ ನ ರಿಲೀಸ್ ಮಾಡಿ ಅಂತ ಒಬ್ಬ ಹೆಣ್ಣುಮಗಳು ಸ್ಲೋಗನ್ ಕೂಗ್ತಾಳೆ, ಒಂದು ಬೋರ್ಡ್ ಅನ್ನು ಇಟ್ಕೊಳ್ತಾಳೆ, ಮತ್ತೊಬ್ರು ವಿಚಿತ್ರವಾಗಿ ಆಡ್ತಾರೆ. ನಾನು ಇಂತಹ ಕಿತಾಪತಿಗಳನ್ನ ಇಡೀ ಹೋರಾಟಕ್ಕೆ ಕಂಪೇರ್ ಮಾಡಲ್ಲ, ಬಟ್ ಈ ರೀತಿಯಾಗಿ ಸ್ವಲ್ಪ ಹಳ್ಳ ಹಿಡಿಸಿದ್ರು ಅಥವಾ ಡೈವರ್ಟ್ ಮಾಡೋಕೆ ಕೆಲ ತಳ ಪ್ರತಿಷ್ಠೆಗಳು ಪ್ರಯತ್ನ ಪಟ್ರು ಅಂತ ಅನ್ನಿಸ್ಲಿಲ್ವಾ? ತುಂಬಾ ಅತ್ಯದ್ಭುತ ಹೋರಾಟಕ್ಕೆ ಒಂದಿಬ್ರು ಯಾರೋ ಟೆರರಿಸ್ಟ್ ರಿಲೀಸ್ ಮಾಡಿ ಅಂತಾರೆ, ಇನ್ನೇನೋ ಮಾತಾಡ್ತಾರೆ, ಖಲಿಸ್ತಾನ್ ಅಂತಾರೆ, ಜೈ ಖಲಿಸ್ತಾನ್ ಅಂತಾರೆ, ನಾವು ನೇಪಾಳ ಮಾಡ್ತೀವಿ, ಇನ್ನೊಂದು ನೇಪಾಳ ಅಂತಾರೆ. ಸೊ ಇದೆಲ್ಲ ಒಂದ್ ಕಡೆ ಡೈವರ್ಟ್ ಆಯ್ತು ಸ್ವಲ್ಪ ಮಟ್ಟಿಗೆ, ಅದು ನಿಮಗೆ ಹಿನ್ನಡೆ ಆಯ್ತು ಅಂತ ಅನ್ನಿಸ್ಲಿಲ್ಲ? ನೋಡಿ ಇದು ಡೆಮಾಕ್ರಸಿ, ಯಾರಿಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಏನ್ ಹೇಳಿದ್ರು ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಪೀಸ್ಫುಲ್ ಆಗಿ ಮಾತಾಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಏನು ಸರ್ಕಾರಿಗೆ ಏನು ತೊಂದರೆ ಹಾಕೂಡ್ದು, ಏನಕ್ಕೆ ಆಗುತ್ತೆ? ಪ್ಲಸ್ ಐ ಡೋಂಟ್ ವಾಂಟ್ ಟು ಡೈವರ್ಟ್ ಫ್ರಮ್ ದ ಟಾಪಿಕ್, ಆಯ್ತಾ? ನಾನು ಬೇರೆ ಏನು ಟಾಪಿಕ್ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ, ಬೇರೆಯವರು ಮಾತಾಡ್ಕೂಡ್ದು ಇವಾಗ. ಬಟ್ ಇಟ್ ಈಸ್ ಸ್ಟಿಲ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಡೆಮಾಕ್ರಸಿ. ಯಾರಿಗಾರು ಏನಕ್ಕೂ ನ್ಯಾಯ ಬೇಕಂದ್ರೆ ಅವರು ಮಾತಾಡ್ಬೋದು. ಥ್ಯಾಂಕ್ ಯು ಶಲಾಕ್ ಅವರೇ. ನಮ್ಮ ಜನ್ಜಿಯವರು ಎಲ್ಲ ಜನ್ಜಿಗಳು ಅಥವಾ ಯುವ ಜನತೆ ಮಾತಾಡಿದ್ದೆಲ್ಲ ಸರಿ ಅಂತ ಹೇಳಕ್ಕೂ ಆಗಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಹೌದು, ಬಟ್ ನಾನು ಇನ್ನೊಂದು ಬಾಂಗ್ಲಾ ಮಾಡ್ತೀನಿ, ನೇಪಾಳ ಮಾಡ್ತೀನಿ ಅಂತ ಹೇಳಬಾರದು ಅಂತ ತಿಳಿ ಹೇಳುವ ಕೆಲಸವೂ ನಮ್ಮ ಸುತ್ತಮುತ್ತ ಆಗ್ಬೇಕಿತ್ತು. ಪಾಪ ಹೆಣ್ಮಗಳು ಸ್ಟೇಟ್ಮೆಂಟಿಗೆ ನಾನು ಖಂಡಿತವಾಗ್ಲೂ ಒಪ್ಕೊಳಕ್ಕಂತೂ ಆಗಲ್ಲ, ಬಟ್ ಬುದ್ಧಿವಾದ ಹೇಳ್ಬೇಕಿಂತವ್ರಿಗೆ ಅನ್ನೋದು ನನ್ನ ಪ್ರಶ್ನೆ. ಬರ್ತೀನಿ ನಾನು. ಆಯ್ತು, ನಿಮ್ಗೆ ಸಮಯ ಕೊಡ್ತೀನಿ. ನಿಮಗೆ ಉತ್ತರ ಕೊಡೋಕೆ ನೀವು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀರಿ, ದಯವಿಟ್ಟು ಉತ್ತರ ಕೊಡಿ. ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಕಾಂಗ್ರೆಸ್ ಯಾವಾಗ ಆಯ್ತು ಅಂತ ಒಂದು ಪ್ರಶ್ನೆ. ನಿಮ್ಮದೇ ರಾಜನಾಥ್ ಸಿಂಗ್ ಅವ್ರು ಹೇಳ್ತಾರೆ ರಾಜೀನಾಮೆ ಕೊಡಕ್ ನಾವೇನ್ ಕಾಂಗ್ರೆಸ್ನವರ ಅಂತ. ಇವತ್ತು ರಾಜೀನಾಮೆ ಕೊಟ್ಟಿದ್ದು ಬಿಜೆಪಿ ಅವರು, ನಾನು ಅವಾಗಲೇ ಹೇಳಿ, ಅಂಡ್ ರಾಜೀನಾಮೆ ಕೊಡಿಸಿದ್ದು ಯುವಕರು. ನೋಡಿ, ಯಾವುದಾದ್ರೂ ಒಂದು ದೇಶದ ಹಿತಕ್ಕೋಸ್ಕರ ಅಲ್ಲಿ ವ್ಯಕ್ತಿತ್ವ ಅಥವಾ ವ್ಯಕ್ತಿಯ ಪ್ರತಿಷ್ಠೆ ದೊಡ್ಡದಲ್ಲ, ದೇಶದ ಹಿತಕ್ಕಿಂತ ಒಂದು. ಎರಡನೇದು, ಇವಾಗಲೇ ಇಷ್ಟೊತ್ತು ನೀವು ಎಲ್ಲರೂ ಮಾತಾಡೋದಕ್ಕೆ ನಂಗೆ 1-2 ನಿಮಿಷ ಮಾತಾಡಿ, ಕೊಡ್ಲೇಬೇಕು. ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ ಅಲ್ಲಿ ನಡೀತಾ ಇರುವಾಗ ಅಲ್ಲಿ ಆಂಟಿ ಎಲಿಮೆಂಟ್ಸ್ ಎಲ್ಲಿಂದ ಬರುತ್ತೆ, ಅಥವಾ ಅದನ್ನ ಕಾಂಗ್ರೆಸ್ ದುರುಪಯೋಗ ಪಡಿಸ್ಕೊಳ್ಳುತ್ತೆ ಅಂತ ಭಯ ನಮ್ಗೆ ಖಂಡಿತ ಇದೆ. ದುರುಪಯೋಗ ಪಡಿಸುವಂತ ಇದು ರೀತಿಯಲ್ಲಿ ಇದೆ. ಯಾಕಂದ್ರೆ ಅಲ್ಲಿ ಇದ್ದಕ್ಕಿದ್ದಂಗೆ ನರೇಂದ್ರ ಮೋದಿ ಅವರ ಮನೆ 2 ನಿಮಿಷ ಕೇಳಿದ್ರಿ, ಬೇಕಾದ್ರೆ 3 ನಿಮಿಷ ಕೊಡ್ತೀನಿ. ಆ 3 ನಿಮಿಷವು ದಯವಿಟ್ಟು ಏನಿದೆಯೋ ಅದನ್ನ ಹೇಳಿ. ಆಯ್ತು. ಆಂಟಿ ಎಲಿಮೆಂಟ್ಸ್ ಖಂಡಿತ. 1 ಸೆಕೆಂಡ್. ಆಂಟಿ ಎಲಿಮೆಂಟ್ಸ್ ಹೌದು. ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ ನಲ್ಲಿ ಸಿಟಿ ರವಿ ಅನ್ನುವಂತಹ ಮಾಜಿ ಮಂತ್ರಿಗಳು ಹೇಳ್ತಾರೆ, ಮಾಜಿ ಮಂತ್ರಿ ಹೇಳ್ತಾರೆ 3 ಅಕ್ಷರ ಇರಲ್ಲ ಅಂತ. ನೀವೇನೇನೋ ಹೇಳಕ್ ಬಿಡಲ್ಲ ಮೇಡಮ್. 2 ನಿಮಿಷ 20 ನಿಮಿಷ ತಗೊಳ್ಳಿ, ಬಟ್ ಏನಿದೆಯೋ ಫ್ಯಾಕ್ಟ್ ಅದನ್ನ ಮಾತ್ರ ಮಾತಾಡಿ. ರಾಜನಾಥ್ ಸಿಂಗ್ ಹೇಳ್ದಂಗೆ ಬಿಜೆಪಿ ಕಾಂಗ್ರೆಸ್ ಆಯ್ತಾ? ಈಗ ರಾಜಕೀಯ ಉದ್ವಿಗ್ನತೆ ರಾಷ್ಟ್ರ ರಾಜಧಾನಿಯಲ್ಲಿ ನಡೀತಾ ಇರೋದು ನಾವೆಲ್ಲರೂ ನೋಡಿದೀವಿ. ಇದನ್ನ ರಾಜಕೀಯವಾಗಿ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಹೇಳಿ ಇವತ್ತು ಹೌದು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ದೇಶದ ಹಿತದೃಷ್ಟಿಯಿಂದ ಇದು ದುರುಪಯೋಗ ಆಗಬಾರ್ದು. ಅಥವಾ ಇಲ್ಲಿ ಕೇಳಿ, ಒಂದು ನಿಮ್ಮ ವೇದಿಕೆಯಲ್ಲಿ ಎಲ್ಲಿಂದ ಇವರು ಬೇರೆ ಆಂಟಿ ಎಲಿಮೆಂಟ್ಸ್ ಬರ್ತಾರೆ? ಅಥವಾ ಇವತ್ತು ಕೂಡ ಆಯ್ತು, ಬೆಂಗಳೂರಿನ
ಈ ಏನು ಪ್ರೊಟೆಸ್ಟ್ ನಡೀತಲ್ಲ ಅಲ್ಲಿ ಕೂಡ ದೇಶ ವಿರೋಧಿ ಘೋಷಣೆ ಯಾಕೆ ಬರುತ್ತೆ? ದೇಶ ವಿರೋಧಿ ಜನರನ್ನ ರಿಲೀಸ್ ಮಾಡಬೇಕಾದ್ರೆ ಯಾಕೆ ಬರುತ್ತೆ ಅಂದ್ರೆ ನಿದ್ರೆ ಮಾತ್ರ ಹೊಡೆಯೋದು ಬಿಜೆಪಿ ಕೆಲಸ ಆಗಿದ್ರೆ ಎಚ್ಚರಿಕೆ ಮಾಡ್ಬೇಕಲ್ಲ. 20 ಎಲ್ರಿ ಹೋಗಿದ್ರಿ ನೀವು? ಮತ್ತೆ ಚೆನ್ನಾಗಿ ಸತ್ಯಾಗ್ರಹ ಮಾಡ್ತಾ ಇದ್ರ ಉಪವಾಸ ಅವಾಗೆಲ್ಲ ಒಂದು ನಿಮಿಷ ನೀವು ಕೊಡಿ. ಹೇಳ್ಬೇಡಿ. ಇಷ್ಟು ಜನ ಆಯ್ತು, ನಂಗೆ ಒಂದು ನಿಮಿಷ ನೀವು ಕೊಟ್ಟಿಲ್ಲ ಅಂದ್ರೆ ಒಂದ್ ನಿಮಿಷದಲ್ಲಿ ಏನೇನೋ ಬಾಯಿಗೆ ಬಂದಂಗೆ ಬೇರೇನೋ ಹೇಳ್ತಾ ಇಲ್ಲ ನೋಡಿ. ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಸಮಾಜಘಾತುಕ ಶಕ್ತಿಗಳು ಎಲ್ಲಿಂದ ಬರುತ್ತೆ? ಸಮಾಜಘಾತಕ ಶಕ್ತಿಗಳು? ನಾನು ಇವತ್ತು ಹೇಳ್ತಿದ್ದೀನಿ ಕೇಳಿ, ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ ನೋಡಿ. ಹೌದು, ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಂತೇಳಿ ಅದನ್ನೇ ಆ ಥರ ನೀವು ಮಾತಾಡೋದನ್ನು ಬೇರೆ ಥರ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ರಾಜೀನಾಮೆ ಯಾವಾಗ ಕೊಡಬೇಕು, ಯಾಕೆ ಕೊಡಬೇಕು, ನಿಜವಾಗ್ಲೂ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದರಲ್ಲಿ ಏನೇನು ಆಗಬೇಕು ಅನ್ನೋದನ್ನು ಇನ್ನ 2-3 ವಾರದಲ್ಲಿ ಏನೇನು ಅವ್ರದ್ದು ಬೇಡಿಕೆಗಳಿದೆ ಎಲ್ಲವನ್ನೂ ಪರಿಷ್ಕರಣೆ ಮಾಡ್ತಾರೆ. ನಾನು ಹೇಳೋದು ದೇಶದ ಜನತೆ, ದೇಶದ ಯುವಕರು, ದೇಶದ ಒಂದು ಏನು ಸಮಾಜಘಾತುಕ ಶಕ್ತಿಗಳು ದೇಶದಲ್ಲಿ ನುಸುಳಬಾರ್ದು ಅನ್ನುವ ಉದ್ದೇಶ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರಿಗಿದೆ. ಇವತ್ತು ನಾನು ಹೇಳ್ತಾ ಇರೋದು ಈ ಕರ್ನಾಟಕ ಒಂದು ಸೆಕೆಂಡ್ ಮುಗಿಸ್ತೀನಿ. ಒಂದ್ ನಿಮಿಷ ಕೊಡ್ಲೇಬೇಕು. ಅವತ್ತು ಅಷ್ಟು ಮಾತಾಡಿದ್ದಾರೆ, ನಂಗೆ ಎಷ್ಟು ಜನಕ್ಕೆ ಉತ್ತರ ನಾವು ಕೊಡಕ್ಕೆ ಅವಕಾಶ ಕೊಡ್ಲೇಬೇಕು. ವಿದ್ಯಾರ್ಥಿ ಮತ್ತೊಮ್ಮೆ ಅಲ್ಲಿ ಸೇರಿರುವ ಪಾಕಿಸ್ತಾನ ಏಜೆಂಟ್ಗಳು ಒಂದ್ ಸೆಕೆಂಡ್ ತುಂಬಾ ಅದ್ಭುತವಾಗಿ ಹೋಗಿದೆ 1 ಗಂಟೆ. ಲಾಸ್ಟ್ 5 ನಿಮಿಷ ಹಾಳು ಮಾಡ್ಕೊಳ್ಳೋದು ಬೇಡ. ನೀವು ಇಲ್ಲಿ ತನಕ ನರೇಶನ್ ಮಾಡ್ಕೊ ಬಂದ್ರಲ್ಲ, ಅಲ್ಲಿ ದೇಶದ್ರೋಹಿಗಳು ಸೇರ್ಕೊಂಡಿದ್ದಾರೆ, ಸಮಾಜಘಾತುಕ ಶಕ್ತಿಗಳು. ಬಿಡಿ ಕಾಂತಿ ಅವರೇ, ಸಮಾಜಘಾತುಕ ಶಕ್ತಿಗಳು ಜಂತರ್ ಮಂತರ್ನಲ್ಲಿ ಸೇರ್ಕೊಂಡಿದ್ದಾವೆ. ಆ ಸಮಾಜಘಾತಕ ಶಕ್ತಿಗೆ ಯಾಕೆ ಮಣಿದು ನಮ್ಮ ದೇಶದ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಟ್ರು ಮೇಡಮ್? ಅದನ್ನೇ ಹೇಳ್ತಾ ಇದ್ದೀನಿ, ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಬೇರೆ ವಿಷಯಾಂತರ ಮಾಡ್ತಾ ಇಲ್ಲ ನೋಡಿ. ಸಮಾಜಘಾತಕ ಶಕ್ತಿಗಳು ನೀವು ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರೆ, ಈ ಕಾಂಗ್ರೆಸ್ ಪಕ್ಷ ಅಥವಾ ವಿಪಕ್ಷ ಒಂದ್ ನಿಮಿಷ ನೋಡಿ, ನಾನು ಹೇಳಿದೆ ಮಾತನ್ನು ನಾನು ವಾಪಸ್ ಅದನ್ನು ತಗೋತಲ್ಲ, ಮತ್ತೊಮ್ಮೆ ಅದನ್ನೇ ಉಚ್ಚರಿಸ್ತೀನಿ. ಸಮಾಜಘಾತಕ ಶಕ್ತಿಗಳು, ಆಂಟಿ ಎಲಿಮೆಂಟ್ಸ್ ಏನಿದೆ ಅಂತ ಹೇಳಿ ವಿಪಕ್ಷಗಳು ಈ ವಿದ್ಯಾರ್ಥಿಗಳ ಏನು ವೇದಿಕೆ ಏನು ಪ್ರೊಟೆಸ್ಟ್ ನಡೀತಾ ಇತ್ತಲ್ಲ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಅಲ್ಲಿ ಸಮಾಜಘಾತಕ ಶಕ್ತಿಗಳು ನುಸುಳಬಾರ್ದು. ದೇಶ ವಿರೋಧಿ ಎತ್ತಿ ತೋರಿಸೋದೇ ವಿಪಕ್ಷದ ಕೆಲಸ. ಗೊರ್ಕೆ ಹೊಡಿತಾ ಇರ್ತೀರಿ ಗಲಿವರಂತರ, ತಡೀರಿ ಇಲ್ಲಿ. 1 ತಿಂಗಳು ಗಲಿವರಂತರ ಗೊರ್ಕೆ ಹೊಡಿತಾ ಇರ್ತೀರಿ, ಆದ್ರೂ ವಿರೋಧ ಪಕ್ಷಗಳು ಬರಬಾರ್ದು ಅಂದ್ರೆ ಅದ್ ಯಾರ ಮನೆ ಆಸ್ತಿ? ವಿರೋಧ ಪಕ್ಷಗಳು ಬರಬಾರ್ದು ಅಂತ ವಿರೋಧ ಪಕ್ಷದ ಹೇಳಿದ್ದೀರಾ? ಆಯ್ತಪ್ಪ, ನೀವು ಹೇಳಿದಕ್ಕೆ ಉತ್ತರ ದಯವಿಟ್ಟು ಆಯ್ತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ನಿಜವಾಗ್ಲೂ ನಿಷ್ಪ್ರಯೋಜಕ ಗೃಹ ಸಚಿವರಿದ್ದಾರೆ. ಇಲ್ಲ ಅಂದ್ರೆ ಅವರೇ ಒಂದು ಸುಮೋಟ ಕೇಸ್ ಹಾಕೊಳ್ಳಕ್ ಬರಲ್ವ? ಈಗ ಸುಮೋಟ ಕೇಸ್ ನೀವು ಬಾಯಿ ಬಂದಾಗೆ ನಿಷ್ಪ್ರಯೋಜಕ ಗೃಹ ಮಂತ್ರಿ ಅಂತ ರಾಜ್ಯದ ಗೃಹ ಮಂತ್ರಿಗಳು ನಿಷ್ಪ್ರಯೋಜಕ ಅನ್ನೋದಾದ್ರೆ 1.5 ತಿಂಗಳು ವಿದ್ಯಾರ್ಥಿಗಳು ಹಸುಕೊಂಡು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಗೊರ್ಕೆ ಹೊಡ್ಕೊಂಡಿದ್ರಲ್ಲ, ಆ ಗೃಹ ಮಂತ್ರಿನ ಏನನ್ಬೇಕು? ಪ್ರಧಾನ ಮಂತ್ರಿಗಳನ್ನ ಯಾವ ಪ್ರಯೋಜಕ ಅನ್ಬೇಕು? ನೀವು 4 ಜನ ಮಾತಾಡೋದಕ್ಕೆ ನಂಗೆ ಒಂದೊಂದು ಪಾಯಿಂಟ್ ಮಾತಾಡೋದು ನೀವು ಅಡ್ಡ ಮಾತಾಡ್ತಾ ಇದ್ದೀರಾ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಮಾಜಘಾತುಕ ಶಕ್ತಿಗಳು ನೀವು ಏನು ದೇಶ ವಿರೋಧಿ ಘೋಷಣೆಯನ್ನು ಕೂಗುವಾಗ ಸುಮೋಟ ಕೇಸ್ ಹಾಕೊಂಡು ಗೃಹ ಸಚಿವರು ಕೇಸ್ ಹಾಕೋಬೇಕಾ ಬೇಡವಾ? ದೇಶ ವಿರೋಧಿ ಘೋಷಣೆ ಕೂಗುದನ್ನ ಹೌದಾ? ಬೇಕಾ ಬೇಡ? ಇದನ್ನು ಸಪೋರ್ಟ್ ಮಾಡ್ತೀರಾ? ಸುಮೋಟ ಕೇಸ್ ಹಾಕಬೇಕಿತ್ತು. ಉಮರ್ ಖಲೀದ್ ನ ರಿಲೀಸ್ ಮಾಡಿ ಅಂತ ಕೇಳಿದಂತ ಹೆಣ್ಮಕ್ಳ ಮೇಲೆ ಅಟ್ಲೀಸ್ಟ್ ಸುಮೋಟೋ ಕೇಸೋ NCR ಏನೋ ಒಂದ್ ಮಾಡ್ಬೇಕಿತ್ತು. ಮಾಡ್ಲಿಲ್ಲ ರಾಜ್ಯ ಸರ್ಕಾರ. ಅಲ್ಲಿ ಮಾತೆತ್ತಿದ್ರೆ ಖಲಿಸ್ತಾನ, ಪಾಕಿಸ್ತಾನ ಜಿಂದಾಬಾದ್, ರಾಮ, ಸೀತಾ, ನೀತಾ ಅಂತ ಏನೇನೋ ಅಂದ್ರಲ್ಲ.
ಅಲ್ಲೆಲ್ಲಿಂದೆಲ್ಲ ಫಂಡಿಂಗ್ ಆಗ್ತಾ ಇದೆ ಅಂದ್ರಲ್ಲ, ಒಂದ್ ಸೆಕೆಂಡ್, ಫಂಡಿಂಗ್ ಆಗ್ತಾ ಇದೆ ಅಂದ್ರಲ್ಲ, ಇವತ್ತು correct ಆಗಿ ಮಾತಾಡಿ, correct ಆಗಿ ಮಾತಾಡಿ. ಫಂಡಿಂಗ್ ಆಗ್ತಾ ಇದೆ ಅಂದ್ರಲ್ಲ, ಅವ್ರಗಳನ್ನ ಎಷ್ಟು ಜನರ ಮೇಲೆ ಹುಡುಕಿ FIR ಹಾಕಿದಿರಿ? ಒಂದ್ ಅಲ್ಲಿ ನಿಮಿಷ, ಅಲ್ಲಿ ಒಂದ್ ಇಂಟೆಲಿಜೆನ್ಸ್ ನಿಮಿಷ, ಸತ್ತೋಗಿದ್ಯಾ? ಒಂದ್ ನಿಮಿಷ. ಬಹಳ ನಾನು intelligence ಏನು ಎರಡು important ಸಾವಿರ ಮೂಲ ಉದ್ದೇಶ ಮಕ್ಕಳನ್ನ ಏನು ಮಾತಾಡ್ಬೇಕು ಅದು ಮಾತಾಡಕ್ಕೆ ಮಾತಾಡ್ತಾ ಬಿಡ್ತಾ ಇಲ್ಲ. ಇದ್ದಾರೆ. ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಇಷ್ಟು ದೊಡ್ಡ ಒಂದು ಬೆಡಂಬೂತ ಏನಿತ್ತಲ್ಲ, ಬೆಡಂಬೂತವನ್ನ ಒಂದು ಮೊಟ್ಟೆ ಹೊಡೆಸ್ಕೊಂಡು ಹಾಳು ಮಾಡ್ಬಿಟ್ರಿ ರಾಜ್ಯದಲ್ಲಿ ನೀವು. ದೃಢ ನಿರ್ಧಾರವನ್ನು ಸಂಕಲ್ಪವನ್ನು ಮಾಡುವಂತಹ ಒಂದು ಮಸೂದೆಯನ್ನು ತಂದಿದ್ದಾರೆ. 10 ಕೋಟಿ 10 ವರ್ಷ ಜೈಲು ಅನ್ನೋದು 10 ಕೋಟಿ ಅನ್ನೋದು ಇದುವರೆಗೆ ಇರ್ಲಿಲ್ಲ. ಅದ್ರ ಯಾವಾಗ ಜೊತೆಗೆ madam? ಅದು ಯಾವಾಗ ಅಲ್ಲ, ಹಿಂದೆ accused ಅಲ್ಲ, ಆದಂತ ನೀವು CBI ಅಲ್ಲ, ನೀವು ತಂದ್ರ ಮತ್ತೆ ನೀವ್ ಯಾಕೆ ವಿದ್ಯಾರ್ಥಿಗಳ ದೇಶ ವಿರೋಧಿ ಘೋಷಣೆ ಇವತ್ತು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಆಡಿಯೋ ಮ್ಯೂಟ್ ಆಗಿದೆ. ವೇಟ್, ದಯವಿಟ್ಟು ಕ್ಷಮಿಸಿ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಇವತ್ತು ಸರಿಯಾದ ಸಮಯ ಕೊಡ್ಲಿಕ್ಕಾಗಲಿಲ್ಲ, ಬಿಕಾಸ್ ಬಿಜೆಪಿಯನ್ನ ಸ್ವಲ್ಪ ಹೆಚ್ಚಿಗೆ ಪ್ರಶ್ನೆ ಕೇಳೋದಿತ್ತು. ಲಾಸ್ಟ್ ಇನ್ ಒಂದೇ ಒಂದು ಪ್ರಶ್ನೆ ನಮ್ಮಲ್ಲಿ ಮುಗಿಸಿ ಅಂತ ಇದ್ದಾರೆ, ಬಟ್ ಸ್ಟಿಲ್ ಕೇಳ್ತೀನಿ. ಖಲಿಸ್ತಾನಿ ಪಾಕಿಸ್ತಾನಿ ಎಲ್ಲಿಂದ ಬಂತು ಅಂತ ಕೇಳಿದ್ರಲ್ಲ, ಬರುತ್ತೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ರೈತರು ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ ಖಲಿಸ್ತಾನಿಗಳು ಬರ್ತಾರೆ, ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರೆ ಪಾಕಿಸ್ತಾನಿಗಳು ಬರ್ತಾರೆ. ರಾಮ ಮಂದಿರದ ಹುಂಡಿಯನ್ನ ಕೇಳ್ತಾ ಇದ್ದಂಗೆ ನೀವೇನ್ ಭಕ್ತರ ಅಂತ ಕೇಳ್ತಾರೆ. ಇದು ಫ್ಯಾಕ್ಟ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎನಿವೆ ಸರ್, ಎನಿವೆ ಸಚಿವರೇ ಹೊಣೆಗಾರಿಕೆ. ನಮ್ಮಲ್ಲಿ ದುರಂತ ಏನ್ ಗೊತ್ತಾ? ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಬಟ್ ನಮ್ಮಲ್ಲಿ ದುರಂತ ಏನು ಅಂದ್ರೆ, ಸಚಿವರೇ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟರು, ವಕ್ತಾರರು ಒಪ್ಕೊಳಕ್ ರೆಡಿ ಇಲ್ಲ. ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಏನ್ ಹೇಳೋಣ ಇದಕ್ಕೆ? ಬಟ್ ಸ್ಟಿಲ್ ಒನ್ಸ್ ಅಗೇನ್, ದೇಶದ ಯುವಕರು ಅಂದ್ರೆ ಏನು ಅನ್ನೋದನ್ನ ತೋರಿಸಿದ್ದಾರೆ. ಅಂಡ್ ಪರ್ಟಿಕ್ಯುಲರ್ಲಿ ಭಾರತ ದೇಶದ ಯುವಕರು ನೇಪಾಳಕ್ಕೆ ಸಂಬಂಧಪಟ್ಟಂತಹ ಯುವಕರಲ್ಲ, ಬಾಂಗ್ಲಾದೇಶದಲ್ಲಿರುವ ಮನಸ್ಥಿತಿಯ ಯುವಕರಲ್ಲ. ಭಾರತದ ಯುವಕರು ಏನು ಅನ್ನೋದನ್ನ ದೇಶದ ಶಿಕ್ಷಣ ಮಂತ್ರಿಗಳ ಹತ್ರ ರಾಜೀನಾಮೆ ಇಸ್ಕೊಳ್ಳೋ ರೀತಿಯಲ್ಲಿ ತೋರಿಸಿ ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಿ, ನಾವು ಇನ್ ಮುಂದಕ್ಕೂ ನೀವು ನೆಟ್ಟಿಗೆ ಸರಿ ಆಗ್ಲಿಲ್ಲ ಅಂದ್ರೆ, ಕಿವಿ ಹಿಂಡ್ಕೊಂಡು ಸರಿ ಆಗ್ಲಿಲ್ಲ ಅಂದ್ರೆ ಬರ್ತೀವಿ ಇನ್ ಮುಂದಕ್ಕೆ ಹಿಂಗೆ ಅಂತ ತೋರಿಸುವ ಕೆಲಸವನ್ನ ಆಡ್ಕೊಳ್ತಾ ಇದ್ರಲ್ಲ, ಕಾಕ್ರೋಚ್ ಅಂತ. ಅದೇ ಕಾಕ್ರೋಚ್ ಕಡ್ದು ರಾಜೀನಾಮೆ ಇಸ್ಕೊಂಡಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಹೋರಾಟ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.